ಶಿವಾನಂದ ಮಹಾಸ್ವಾಮಿಗಳವರನ್ನು, ತತ್ಸ್ವರೂಪರಾದ ವೇದಾಂತ ಕೇಸರಿ ಪೂಜ್ಯ ಶ್ರೀ ಮಲ್ಲಿಕಾರ್ಜುನ ಮಹಾಶಿವಜಿಗಳವರನ್ನು, ತತ್ಸಮಾನವೇ ಆಗಿರುವಂತಹ ಶಿವಾನಂದ ಮಹಾಸ್ವಾಮಿಗಳವರ ಕರಕಮಲ ಸಂಜಾತರು, ಘೋಡಗೇರಿಯ ಶಿವಾನಂದ ಮಠದ ಸಂಸ್ಥಾಪಕರೂ ಆಗಿರುವಂತಹ ಪುರಾಣರತ್ನ ಪೂಜ್ಯ ಶ್ರೀ ಚನ್ನಬಸವ ಮಹಾಶಿವಗಳನ್ನು ಸ್ಮರಣೆ ಮಾಡಿ ನಡೆದಾಡುವ ದೇವರು, ವಿಶ್ವಸಂತರು, ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನ್ನಬೇಕು ಎಂಬ ಉಕ್ತಿಯಂತೆ ಈ ನಾಡನ್ನ, ಈ ದೇಶವನ್ನು ಉದ್ಧರಿಸಿ ಹೋಗಿರುವಂತಹ, ಭೌತಿಕವಾಗಿ ಇಲ್ಲದೆ ಇದ್ದರೂ ಕೂಡ ಬಯಲ ಸ್ವರೂಪರಾಗಿರ್ತಕ್ಕಂತಹ ಮಹಾಲಿಂಗದ ಸ್ವರೂಪರಾಗಿರುವಂತಹ ಪೂಜ್ಯ ಜ್ಞಾನಯೋಗಿ ಸಿದ್ದೇಶ್ವರಪ್ಪಗಳನ್ನು ಸ್ಮರಣೆ ಮಾಡಿ, ಶಂಕರ ರೇಣುಕ ಆದಿ ಆಚಾರ್ಯರಲ್ಲಿ, ಬಸವಾದಿ ಪ್ರಬಂಧರಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ, ಕೃಷ್ಣ ಕಿತ್ತೂರಿನ ಗ್ರಾಮ ದೇವತೆ, ಕ್ಷೇತ್ರಾದಿ ಅಧಿಷ್ಠಾನ ದೇವತೆ ಆಗಿರುವಂತಹ ಮಹಾಲಕ್ಷ್ಮೀ ಮಾತೆಯಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ, ಪೂಜ್ಯ ಮಲ್ಲಿಕಾರ್ಜುನ ಅಪ್ಪ ಅವರ, ಸಿದ್ದೇಶ್ವರ ಅಪ್ಪಗಳವರ ಗುರುಸ್ಮರಣೆಯನ್ನು ಮಾಡುವ ಸಲುವಾಗಿ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಸಿದ್ದೇಶ್ವರ ಅಪ್ಪಗಳವರ ಕೃಪೆಯನ್ನು ಪಡೆದು ತ್ರಿಕರಣ ಪೂರ್ವಕವಾಗಿರತಕ್ಕಂತಹ ಸೇವೆ ಮಾಡಿರುವಂತಹ ಪೂಜನೀಯ ಬಸವೇಶ್ವರ ಮಹಾಸ್ವಾಮಿಗಳವರ ಶ್ರೀಪಾದಗಳಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ, ಸದಾಕಾಲದಲ್ಲಿ ಅವರ ಜೊತೆಗೆ ಇದ್ದುಕೊಂಡು ಗುರುಬಂಧುಗಳಾಗಿ ತಮ್ಮ ಸ್ನೇಹಪರವಾಗಿರುವಂತಹ ಮಾತುಗಳೊಂದಿಗೆ ಅಧ್ಯಾತ್ಮ ಚಿಂತನೆಯಲ್ಲಿ ಕಾಲವನ್ನು ಕಳೀತಾ ತಂದೆ ನಡೆದ ದಾರಿಯಲ್ಲಿ ಒಳ್ಳೆಯ ಸುಪುತ್ರರಾಗಿ ಬೆಳೆದು ಮಲ್ಲಿಕಾರ್ಜುನ ಅಪ್ಪ ಅವರ, ಸಿದ್ದೇಶ್ವರ ಅಪ್ಪ ಅವರ ಕೃಪೆಗೆ ಪಾತ್ರರಾಗಿರುವಂತಹ ವಿಜಯಪುರದ ಶಿವಾನಂದ ಋಷ್ಯಾಶ್ರಮದ ಪೂಜನೀಯ ಷಡಕ್ಷರ ಮಹಾಸ್ವಾಮಿಗಳಲ್ಲಿಯೂ ಕೂಡ ಭಕ್ತಿಯ ಶರಣಗಳನ್ನು ಸಮರ್ಪಣೆ ಮಾಡಿ, ಬಹಳ ದೂರದಿಂದ ಸಂಗೀತ ಸೇವೆಯನ್ನು ಮಾಡಲಿಕ್ಕೆ ಬಂದಿರತಕ್ಕಂಥವರು ಶಿಕ್ಷಕರು, ಸಂಗೀತ ವಿದ್ವಾಂಸರು, ಆತ್ಮೀಯರಾಗಿರ್ತಕ್ಕಂಥ ಕುಬೇರಪ್ಪ ಅವರಲ್ಲಿ ಶರಣಗಳನ್ನು ಹೇಳ್ತಾ, ನಮ್ಮ ಆಸ್ಥಾನ ವಿದ್ವಾಂಸರು, ಸಂಗೀತ ಅವರನ್ನು ಬಿಡಕ್ಕಾಗೋದಿಲ್ಲ. ಅಂತಹ ಅಪ್ಪ ಅವರೇ ಅವರಿಗೆ ಹೆಸರು ನಾಮಕರಣವನ್ನು ಮಾಡಿರ್ತಕ್ಕಂಥದ್ದು ಪೈಲ್ವಾನ್ ಅಂತ ತಿಳ್ಕೊಂಡು, ಅವರು ಪೈಲ್ವಾನ್ರೆ, ಇವರು ಪೈಲ್ವಾನ್ರೆ, ಇಬ್ರು ಅವರೇ. ಅಂತಹ ಆತ್ಮೀಯ ಮಲ್ಲು ಅವರಲ್ಲಿ ಯುವಚೇತನ, ಬಾಲ್ಯದಿಂದಲೂ ಕೂಡ ಅಧ್ಯಾತ್ಮದ ಚಿಂತನೆಯನ್ನು ಮಾಡ್ತಕ್ಕಂತಹ ಕುಮಾರ ವಿವೇಕ್ ಅವರಲ್ಲಿ, ಇಲ್ಲಿವರೆಗೆ ಅನೇಕ ಪದಪದ್ಯಗಳಿಂದ ಅಪ್ಪಗಳನ್ನು ಕುರಿತಾಗಿ ದಾಸ ಸಾಹಿತ್ಯವಾಗಲಿ ಸಂಗೀತ ಸೇವೆ ಮಾಡಿರ್ತಕ್ಕಂತಹ ಮಲ್ಲಿಕಾರ್ಜುನ ಅವರ ಸುಪುತ್ರಿಯರಲ್ಲಿ, ಹಾಗೂ ಆಗಲೇ ಜೀವಿಲ್ಲದ ಸಂತ, ಕಿಸೆಯಿಲ್ಲದ ಸ್ವಾಮೀಜಿ ಅಂತ ತಿಳ್ಕೊಂಡೊಬ್ಬರು ಗುರುಮಾತೆಯವರು ಹಾಡಿದರು, ಬಹಳ ಸುಂದರವಾಗಿ ಹಾಡಿದರು. ಅವರಲ್ಲಿಯೂ ಕೂಡ ಶರಣಗಳನ್ನು ಹೇಳ್ತಾ, ಪೂಜ್ಯ ಬಸವೇಶ್ವರ ಮಹಾಸ್ವಾಮಿಗಳವರು ಬಹಳ ಅಪ್ಪ ಅವರು ನಡೆದ, ಅವರು ಹಾಕಿಕೊಟ್ಟಿರ್ತಕ್ಕಂತಹ ಮಾರ್ಗವನ್ನು ಅನುಸರಿಸ್ತಕ್ಕಂಥವರು. ಇವತ್ತು ಇಲ್ಲಿ ಅನೇಕ ಶಿಕ್ಷಕರನ್ನ, ಗುರುಮಾತೆಯವರನ್ನ ಸತ್ಕರಿಸುವಂತಹ ಒಂದು ಸಂದರ್ಭವನ್ನು ತಂದುಕೊಟ್ಟಿದ್ದಾರೆ. ಸತ್ಕಾರಕ್ಕೆ ಒಳಗಾಗಿರುವಂತಹ ಎಲ್ಲ ಗುರುಗಳಲ್ಲಿ, ಗುರುಮಾತೆಯವರಲ್ಲಿ ಶರಣಗಳನ್ನು ಹೇಳ್ತಾ, ಇವತ್ತು ಐನಾಪುರ, ತಾಂಶಿ, ಕೃಷ್ಣ ಕಿತ್ತೂರು ಮತ್ತು ಸುತ್ತಮುತ್ತಲಿನ ಗ್ರಾಮಗಳಿಂದ ಆಗಮಿಸಿರ್ತಕ್ಕಂಥ ಅನೇಕ ಸದ್ಭಕ್ತರು,
ಹಾಗೂ ಈ ಕಾರ್ಯಕ್ರಮದಲ್ಲಿ ಸುಮಾರು ಒಂದು ವಾರದಿಂದ ಈ ಕಾರ್ಯಕ್ರಮ ಸಾಪ್ತಾಹಿಕ ಕಾರ್ಯಕ್ರಮ ನಡೆದುಕೊಂಡು ಬಂದಿದೆ. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ತಕ್ಕಂತಹ ಶಿವಸ್ವರೂಪಿಗಳ ತಾಯಂದರೇ, ಶರಣರೇ, ಮುದ್ದು ಮಕ್ಕಳೇ, ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ಮಾನವನ ಜೀವನವನ್ನು ಸಾಫಲ್ಯ ಮಾಡಿಕೊಳ್ಬೇಕಾಗಿತ್ತು ಅಂತಂತಂದ್ರೆ ಯಾವುದೇ ಒಂದು ವೃಕ್ಷ ಈ ಭೂಮಿ ಮೇಲೆ ಹುಟ್ಟಿತು ಅಂತಂದ್ರೆ ಹಣ್ಣಾಗಲಿ, ಕಾಯಿ ಆಗಲಿ, ಅಥವಾ ಒಂದಿಷ್ಟು ಮಕರಂದವನ್ನು ಬೀರ್ತಕ್ಕಂಥ ಸುಗಂಧವನ್ನು ಸೂಚಿಸ್ತಕ್ಕಂತಹ ಹೂಗಳನ್ನಾಗಲಿ ಕೊಟ್ಟಿತ್ತು ಅಂತಂದ್ರೆ ಅದರ ಜೀವನ ಅಂತಕ್ಕಂಥದ್ದು ಸಾರ್ಥಕವಾಗ್ತದೆ. ಹಾಗೆ ಹೋಯಿತು ಅಂತ ಬಹಳ ಚಿಕ್ಕದಾಗಿರ್ತಕ್ಕಂಥ ಸಣ್ಣ ಪುಟ್ಟ ಅನೇಕ ಗಂಟಿಗಳಿರ್ತಾವೆ. ಅಪ್ಪ ಅವರು ಹೇಳ್ತಿದ್ರು, ಕಾರ್ಯಕಂಟಿ ಬಗ್ಗೆ ಬಹಳ ಹೇಳ್ತಿದ್ರು. ಅದು ಯಾರಿಗೂ ಕಣ್ಣಿಗೆ ಕಾಣೋದಿಲ್ಲ. ಮಾವಿನ ಗಿಡದ ಹಾಗೆ, ತೆಂಗಿನ ಮರದ ಹಾಗೆ, ದೊಡ್ಡ ದೊಡ್ಡ ಹಲಸಿನ ಮರದ ಹಾಗೆ ಬೆಳೀತಕ್ಕಂಥದ್ದು ಅಲ್ಲ. ಅದು ಬಹಳ ಸಣ್ಣದಾಗಿರ್ತಕ್ಕಂತಹ ಕಾರ್ಯಕಂಟಿ. ಅದರ ಹಣ್ಣುಗಳು ಕೂಡ ಅಷ್ಟೇ ಚಿಕ್ಕದಾಗಿರ್ತಕ್ಕಂಥ ಹಣ್ಣುಗಳು. ಅಪ್ಪ ಅವರು ಸಿದ್ದೇಶ್ವರ ಅಪ್ಪಗಳವರು ಅಷ್ಟೊಂದು ಬಹಳ ಎತ್ತರದ ಮಟ್ಟದಲ್ಲಿ ಇದ್ದರೂ ಕೂಡ ಅವರ ದೃಷ್ಟಿ ಯಾವಾಗಲೂ ಕೂಡ ನಿಸರ್ಗದ ಮಧ್ಯದಲ್ಲಿ ಇರ್ತಕ್ಕಂಥದ್ದು. ಆ ನಿಸರ್ಗದ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಪರಿಕಲ್ಪನೆ ಹೇಗೆ ಬಂದಿತ್ತು ಅಂತಂದ್ರೆ, ಪೂಜ್ಯರಾಗಿರ್ತಕ್ಕಂತಹ ಶಿವಾನಂದ ಅಪ್ಪ ಅವರ ಕನಕಮಲ ಸಂಜಾತರಾಗಿರ್ತಕ್ಕಂತಹ ಬ್ರಹ್ಮಾನಂದ ಮಹಾಸ್ವಾಮಿಗಳು ಅಂತ ಇದ್ದರು. ಅವರಿಂದಲೇ ಪ್ರಭಾವಿತರಾಗಿ ಮನೆಯನ್ನು ಬಿಟ್ಟವರು ಪೂಜ್ಯ ಅಪ್ಪ ಅವರು ಗದಗದಲ್ಲಿ ಶಿವಾನಂದ ಅಪ್ಪಗಳ ಒಂದು ಕೃಪಾಛತ್ರ ಛಾಯೆಯಲ್ಲಿ ಪ್ರತಿನಿತ್ಯ ಶಾಸ್ತ್ರ ಬೋಧೆಯನ್ನ ಕೇಳ್ತಾ ಅವರ ಪ್ರಭಾವಕ್ಕೊಳಗಾಗಿ ಮಠದಲ್ಲೇ ಇರ್ತಕ್ಕಂಥವ್ರು. ಸುಮಾರು 86 ಜನ ಶಿವಾನಂದ ಅಪ್ಪಗಳು ಶಿಷ್ಯರು. ಎಲ್ಲರೂ ಅಗ್ರಗಣ್ಯರೇ. ಯಾರು ಹಾಗೆ ಬಹಳ ಅದ್ಭುತವಾಗಿರ್ತಕ್ಕಂತಹ ಜೀವನವನ್ನು ಸಾಗಿಸ್ಕೊಂಡು ಬಂದವರು. ಅಂಥವರಲ್ಲಿ ಈರಪ್ಪ ಮಾಸ್ತರ್ ಅಂತಕ್ಕಂಥವ್ರು. ಆ ಈರಪ್ಪ ಮಾಸ್ತರು ಪ್ರತಿನಿತ್ಯ ಅಪ್ಪ ಅವರ ಪ್ರವಚನವನ್ನು ಕೇಳೋದು, 3 ಹೊತ್ತು ಶಾಸ್ತ್ರವನ್ನು ಕೇಳೋದು. ಆ ಈರಪ್ಪ ಮಾಸ್ತರು ವೃತ್ತಿ ಏನು ಅಂದರೆ ಅವರು ಕೂಡ ಶಿಕ್ಷಕರೇ. ಬಹಳ ಒಳ್ಳೆಯ ಆದರ್ಶ ಶಿಕ್ಷಕರು. ಮಕ್ಕಳಿಗೆ ಯಾವ ರೀತಿ ಬೋಧನೆ ಮಾಡಬೇಕೋ ಆ ರೀತಿಯಾಗಿರ್ತಕ್ಕಂತಹ, ಈಗಿನ ಹಾಗೆ 15 ನಿಮಿಷಕ್ಕೊಮ್ಮೆ, ಅರ್ಧ ಗಂಟೆಗೊಮ್ಮೆ ಕಾರ್ಯಾಲಯದಿಂದ, ಶಿಕ್ಷಣ ಇಲಾಖೆಯಿಂದ ಮೆಸೇಜ್ ಕಳಿಸಿ 10 ನಿಮಿಷದಲ್ಲಿ ರಿಪೋರ್ಟ್ ಮಾಡಬೇಕು, 5 ನಿಮಿಷದಲ್ಲಿ ರಿಪೋರ್ಟ್ ಮಾಡಬೇಕು, ನೀವು ಕಲಿಸದೆ ಇರು, ಯಾವ ಪ್ರಶ್ನೆ ಬೇರೆ, ರಿಪೋರ್ಟ್ ಮಾತ್ರ ಎಲ್ಲ ಚೆನ್ನಾಗಿಡಬೇಕು. ಇಷ್ಟು ಈಗಿನ ಶಿಕ್ಷಣ ಪದ್ಧತಿ ಬಂದದೆ, ಅನಿವಾರ್ಯ. ಆದರೆ ಆ ಕಾಲದಲ್ಲಿ ಪೂಜ್ಯರಾಗಿರ್ತಕ್ಕಂಥ ಈರಪ್ಪ ಮಾಸ್ತರು ಎಷ್ಟೋ ಶಾಲಾ ಶಿಕ್ಷಕರಾಗಿದ್ದರೂ ಕೂಡ, ಇನ್ನೊಂದು ಮಾತನ್ನು ನಿಮಗೆ ಹೇಳಬೇಕು ಅಂದ್ರೆ, ಶಿವಾನಂದಪ್ಪ ಅವರು ಶಿಕ್ಷಕರೇ. ಮೊಟ್ಟ ಮೊದಲು ಗದಗ ತಾಲೂಕಿನ ಡೋಣಿ ಅಂತಕ್ಕಂಥ ಒಂದು ಗ್ರಾಮದಲ್ಲಿ ಶಿಕ್ಷಕ ವೃತ್ತಿಯನ್ನು ಕೈಗೊಂಡವರು. ಆನಂತರದಲ್ಲಿ ದತ್ತುಪುತ್ರರಾಗಿ ಮನಿಹಾಳ ಸುಲೇಮಾನಕ್ಕೆ ಹೋದರು. ದೌಡಿಕೆಯನ್ನ ಆರಂಭ ಮಾಡಿದರು. ಪೊಲೀಸ್ ಪಾಟೀಲರಾದರು, ಮುಲ್ಕಿ ಪಾಟೀಲರಾದರು. 18 ವರ್ಷ ಸುಲೇಮಾನದ ಬೆಟ್ಟದಲ್ಲಿ, ಗುಡ್ಡದಲ್ಲಿ ತಪಸ್ಸನ್ನು ಮಾಡಿದರು. ಆ ತಪಸ್ಸಿನ ಪ್ರಭಾವದಿಂದ ಒಳಗಾಗಿರ್ತಕ್ಕಂಥವ್ರು 86 ಜನ ಶಿಷ್ಯರಾದರು. ಅವರು ಕೂಡ ಗೃಹಸ್ಥರಾಗೇ ಇದ್ದವರು. ಆದರೆ ಗುರುವಾಕ್ಯವನ್ನು ಮೀರಬಾರದು ಅಂತ ತಿಳ್ಕೊಂಡು, ದತ್ತಪುತ್ರರಾಗಿದ್ದರಿಂದ ಒಂದು ಸುಪುತ್ರ ರತ್ನವನ್ನು ಕೊಟ್ಟು ಹೋಗ್ಬೇಕಂತ ತಿಳ್ಕೊಂಡು ಪೂಜ್ಯ ಬನಟ್ಟಿ ರುದ್ರಮುನಿ ಶಿವಾಚಾರ್ಯ ಮಹಾಸ್ವಾಮಿಗಳವರಿಂದ ಉಪದೇಶವನ್ನು ಪಡೆದುಕೊಂಡಿರ್ತಕ್ಕಂಥ ಅವರು ಅನಿವಾರ್ಯವಾಗಿ ಗೃಹತ್ಯಾಗವನ್ನು ಮಾಡಬೇಕಾಯ್ತು. ಗೃಹತ್ಯಾಗ ಹೇಗೆ ಮಾಡಿದ್ರು ಶಿವಾನಂದ ಅಪ್ಪವರು ಅಂತಂದ್ರೆ, ತಮ್ಮ ಹೆಂಡತಿ ಧರ್ಮಪತ್ನಿ ಯಾವಾಗ ಆ ಗರ್ಭದಲ್ಲಿ ಶಿಶು ಮೂಡಿದೆ ಅನ್ನುವಂಥ ಒಂದು ಸುದ್ದಿ ಯಾವಾಗ ಅವರ ಕಿವಿಗೆ ಬಿತ್ತು, ಅವತ್ತೇ ಆ ಮನೆಯ ಹೊಸ್ತರಕ್ಕೆ ಪತ್ರಿದಳವನ್ನು ಇಟ್ಟು ಗೃಹತ್ಯಾಗ ಮಾಡಿರ್ತಕ್ಕಂಥ ಮಹಾನ್ ಭಾವರು ಶಿವಾನಂದಪ್ಪ ಅವರು. ಮಗನ ಮುಖವನ್ನು ನೋಡಲಿಲ್ಲ, ಹೆಂಡತಿಯ ಮುಖವನ್ನು ನೋಡಲಿಲ್ಲ. ಇದು ವೈರಾಗ್ಯದ ಬೀಜ ಇಲ್ಲಿಂದ ಪ್ರಾರಂಭ ಆಯಿತು. ಮೂಲದಲ್ಲಿ ನಾನು ಹೇಳ್ತಿದ್ದೆ, ಆಲದ ವೃಕ್ಷ ಹೇಗೆ ಬೆಳೀತದೆ ಮುಂದೆ ಅಂತಕ್ಕಂಥದ್ದು. ಅಂತ ಶಿವಾನಂದ ಅಪ್ಪ ಅವರ ಪ್ರಭಾವಕ್ಕೊಳಗಾಗಿರ್ತಕ್ಕಂಥವ್ರು ಸಾಕಷ್ಟು ಜನ ಅಲ್ಲೇ ಇದ್ದುಕೊಂಡು, ಏನು ಆವಾಗ ಈಗಿನ ಹಾಗೆ ಇಶಾರಾನೇ ಭೋಜನ ಅಂತಕ್ಕಂಥದ್ದಿಲ್ಲ, ಯಾವ ಅನುಷ್ಠಾನ ಭೋಜನವೂ ಇಲ್ಲ. ಬರೀ ಜೋಳದ ನುಚ್ಚು, ಅದಕ್ಕೆ ಸಂಖ್ಯೆ ಅಂತ ಹೇಳ್ತಾರೆ.
ಜೋಳದ ನುಚ್ಚು ಸಾರು. ಸಾರಿಗೆ ಎಣ್ಣೆ ಹಾಕ್ಯಾರೋ ಬೇಳೆ ಹಾಕ್ಯಾರೋ ನೋಡುವಂಗಿಲ್ಲ. ಕುದಿಯುವ ನೀರಾಗ ಒಂದಿಷ್ಟು ಖಾರ, ಉಪ್ಪು, ಒಂದಿಷ್ಟು ಜೋಳದ ಹಿಟ್ಟು ಒಗೆದು ತಿರುಗಾಡಿ ಬಿಟ್ರಂದ್ರೆ ಭಾರಿ ಅಮೃತ ಅದು. ಅದು ಶಿವಾನಂದಪ್ಪ ನಮ್ಮ ಮಠದಲ್ಲಿ ಒಂದು ಪರಂಪರೆ, ಪ್ರಸಾದದ ಪರಂಪರೆ ಹಾಗೆ ಇರ್ತಕ್ಕಂತಹದ್ದು. ಅಂಥದನ್ನು ಊಟ ಮಾಡಿ ಅವರ ಜೀವನ ಹೇಗಾಗಿತ್ತು ಅಂದ್ರೆ, ಜೀವನವನ್ನೇ ಮೃಷ್ಟಾನ್ನವನ್ನಾಗಿ ಮಾಡಿಕೊಂಡಿರ್ತಕ್ಕಂಥ ಸಾಧಕರು 86 ಜನ ಶಿವಾನಂದಪ್ಪ ಅವರು. ಬರೀ ಯಾವುದೋ ಒಂದು ಬಾಯಿ ರುಚಿಗಾಗಿ, ನಾಲಿಗೆ ರುಚಿಗಾಗಿ ಬಂದರು ಅಲ್ಲ, ಅಲ್ಲಿ ಏನು ಇರಲಿಲ್ಲೂ ಕೂಡ. ಅವರಲ್ಲಿ ಏನಿತ್ತು ಅಂದ್ರೆ, ಶಿವಾನಂದಪ್ಪ ಅವರು ಹೇಳ್ತಕ್ಕಂಥ ನುಡಿಗಳನ್ನು ಕೇಳಿ ತಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಂಡವರು. ಅಂಥದ್ರಲ್ಲಿ ಅವರು ಈರಪ್ಪ ಮಾಸ್ತರು ಶಾಲೆ ಕಲಿಸಿ ಮಠಕ್ಕೆ ಬಂದು ಅಲ್ಲಿ ಸೇವಾದಿಗಳನ್ನು ಮಾಡಿ ಶಿವಾನಂದ ಮಹಾಸ್ವಾಮಿಗಳವರ ಪ್ರವಚನವನ್ನು, ಶಾಸ್ತ್ರವನ್ನು ಕೇಳೋದು. ಅವರು ಇನ್ನೊಂದು ಕೆಲಸ ಏನು ಅಂತಂತಂದ್ರೆ, ಬಹಳ ಅವರಿಗೆ ಇಚ್ಛೆ ಉಳ್ತಕ್ಕಂಥ ಒಂದು ಗುಣ ಏನು ಅಂತಂದ್ರೆ, ಮಠದಲ್ಲಿ ಗಿಡಗಳನ್ನು ಹಚ್ಚಬೇಕು. ಗಿಡ ಹಚ್ಚಿದ್ರು. ಅದು ಎಂಥ ಗಿಡ ಅಂದ್ರೆ ಮಾವಿನ ಗಿಡಗಳನ್ನು ಬಹಳಷ್ಟು ಹಚ್ಚಿದ್ರು. ಅದು ಬೆಳೀತಾ ಬೆಳೀತಾ ದೊಡ್ಡವಾದವು. ಅದರಲ್ಲಿ ಒಂದು ಗಿಡ ಒಣಗಿತು. ಯಾರೋ ಹೋಗಿ ಮುಟ್ಟಿದ್ರಿಂದ ಅದು ಆ ದೋಷದಿಂದಾಗಿ ಒಣಗಿತ್ತು. ಅವತ್ತು ಶಾಸ್ತ್ರಕ್ಕೆ ಬರಲಿಲ್ಲ ಈರಪ್ಪ ಮಾಸ್ತರ್. ಯಾವಾಗ ಅವರು ಬರಲಿಲ್ಲ, ಶಿವಾನಂದಪ್ಪ ಅವರು ಕೇಳಿದ್ರು, ಯಾಕೋ ಮಾಸ್ತರ್ ಬಂದಿರಲ್ಲ, ಈರಪ್ಪ ಮಾಸ್ತರ್ ಇಲ್ಲ ಅಂತ ಕೇಳ್ತಾರೆ. ಅವಾಗ ಮಲ್ಲಿಕಾರ್ಜುನಪ್ಪ ಅವರು, ಚನ್ನಬಸವದೇವರು ಏನಿರ್ತಕ್ಕಂಥ ಎಲ್ಲರೂ, ಇಲ್ಲ ಮಾಸ್ತರ್ ಹಚ್ಚಿರ್ತಕ್ಕಂಥ ಗಿಡ ಎಲ್ಲವೂ ಬಹಳ ಚೆನ್ನಾಗಿ ಬೆಳೆದಾವೆ, ಅದು ಒಂದು ಗಿಡ ಒಣಗೈತಿ, ಆ ಗಿಡ ಒಣಗಿದ್ದಕ್ಕೆ ಹತ್ಕೊಂತ ಅಲ್ಲಿ ಕೂತಾರ. ಅವಾಗ ಶಿವಾನಂದಪ್ಪ ಅವರು ಇರ್ತಾರೆ, ಕರ್ಕೊಂಬರವರು, ಆ ಗಿಡ ಚಿಗಿಸೋದೇನು ದೊಡ್ಡ ಮಾತು, ನೀನು ಒಲಿದರೆ ಕೊರಡು ಕೊನರುವುದಯ್ಯ, ನೀನು ಒಲಿದರೆ ಕೊರಡು ಕೊನರುವುದಯ್ಯ. ಒಣಗಿರ್ತಕ್ಕಂಥದ್ದು ಸಹಿತ ಒಂದು ಕಾಂಡವೂ ಕೂಡ ಅದು ಸಿಗಲಿಕ್ಕೆ ಸಾಧ್ಯದ, ಕರ್ಕೊಂಬರಿ ಅಂತ ಹೇಳ್ತಾರೆ. ಅವಾಗ ಅವರ ಪರುಷವಾಣಿ ಅಂತಕ್ಕಂಥದ್ದು ಶಿವಾನಂದಪ್ಪ ಅವರು ತಮ್ಮ ಮೇಲೆ ಹಾಕ್ಕೊಳ್ಳಿಲ್ಲ. ಅವರು ಗದಗ ಸಮೀಪದಲ್ಲಿ ಒಂದು 3-4 ಕಿಲೋಮೀಟರ್, 5 ಕಿಲೋಮೀಟರ್ದಲ್ಲಿ ಹೊಂಬಳ ಅನ್ನೋ ಒಂದು ಊರೈತೆ. ಆ ಹೊಂಬಳದಲ್ಲಿ ದಾರ ಕೊಡ್ತಿದ್ರು. ಮುಟದೋಷ ಆದ್ರೆ, ಬೆಕ್ಕ ಕಡಿದ್ರೆ, ನಾಯಿ ಕಡಿದ್ರೆ ಅಲ್ಲಿ ದಾರ ಕೊಡ್ತಿದ್ರು. ಅಲ್ಲಿ ಹನುಮಂತನ ಬಿಡಾಗ ಒಬ್ಬರು ಕೂಡ್ತಿದ್ರು. ಯಾಕಂದ್ರೆ ನಾನು ಅಲ್ಲೇ ಬೆಳೆದವನಲ್ಲ, ಗದಗದಲ್ಲಿ. ಅಲ್ಲಿ ದಾರ ತಗೊಂಡು ಬಂದು, ಒಂದು ನೂರಿನ ದಾರ, ಸೆಣಬಿನ ದಾರ, ಅದನ್ನ ತಗೊಂಡು ಬಂದು ಯಾವ ಗಿಡ ಒಣಗೈತೆ ಆ ಗಿಡಕ್ಕೆ ಕಟ್ಟು ಅದು ಚಿಗಿತಕ್ಕಂಥ. ದಾರದಿಂದ ಚಿಗಿಲಿಲ್ಲ, ಅದು ಇವರ ಪರುಷವಾಣಿಯಿಂದ ಚಿಗ್ತಿರ್ತಕ್ಕಂಥದ್ದು, ತಪೋವಾಣಿ. ಅವಾಗ ಒಂದು 10-15 ದಿವಸದೊಳಗೆ ಯಪ್ಪ ದಾರ ಕಟ್ಟಿದ್ರೆ ಅದು ಚಿಗಿತದ ಅಂತ ತಿಳ್ಕೊಂಡು ಎಂದೂ ಪ್ರಶ್ನೆ ಮಾಡಲಿಲ್ಲ ಈರಪ್ಪ ಮಾಸ್ತರು. ಆಯ್ತು, ಹೋಗಿ ತಂದು ಕಟ್ಟಿದ್ರು. 15 ದಿವಸದೊಳಗೆ ಸಿಗಿತು. ತನ್ನ ಚಿಗುರನ್ನು ಯಾವಾಗ ಬಿಡ್ತೋ ಮಾಸ್ತರ್ ವಿಚಾರ ಮಾಡ್ತಾರ, ಆ ದಾರ ಅಂತಕ್ಕಂಥದ್ದು ನಿಮಿತ್ತ ಮಾತ್ರ ನಮ್ಮ ಅಪ್ಪನ ತಪೋವಾಣಿಯಿಂದ ಈ ಗಿಡ ಚಿಗಿತು ಅಂತ ತಿಳ್ಕೊಂಡಂತಂದಾಗ, ಇದೇ ಒಂದು ಪರಂಪರೆಯಿಂದ ಬಂದಿರತಕ್ಕಂಥ. ಯಾಕೆ ಈ ಮಾತನ್ನು ಹಾಕತ್ತೇನೆ ಅಂತಂದ್ರೆ, ಮುಂದೆ ನಾನು ಬರೋದು ಶಿವಾನಂದಪ್ಪ ಅವರು ದೇಹ ಬಿಟ್ಟ ನಂತರ, ಮಲ್ಲಿಕಾರ್ಜುನಪ್ಪ ಅವರು ಗದಗದಿಂದ ಬಿಜಾಪುರಕ್ಕೆ ಬಂದ ನಂತರ, ಅದು ಕೂಡ ಅವರ ವಾಣಿ, ಶಿವಾನಂದಪ್ಪ ಅವರ ವಾಣಿ. ಮುಲ್ಕಪ್ಪ ಹೋಗು ಗದಗದ ಉತ್ತರ ದಿಕ್ಕಿಗೆ ನೀವು ಹೋಗು, ಉತ್ತರ ದಿಕ್ಕಂದ್ರೆ ಈ ಕಡೆ ಬಿಜಾಪುರ ಕಡೆಗೆ ಹೋಗು, ಭಕ್ತಿಯ ನಾಡಪ್ಪ ಬಸವನ ಆಡದು ಹೋಗು ಅಂತ ತಿಳ್ಕೊಂಡು ಅಪ್ಪಣೆ ಆಯಿತು. ಆ ಪ್ರಕಾರ ಈ ಕಡೆ ಬಂದರು. ಯಾವಾಗ ಈ ಕಡೆ ಬಂದ್ರು, ಅದೇ ದಂಡು ಪೂರ್ತಿಯಾಗಿ ಶಿವಾನಂದಪ್ಪ ಅವರ ಶಿಷ್ಯ ಬಳಗ ಹೆಚ್ಚೆಲ್ಲ ಬಂದದ್ದು ಈ ಕಡೆ ಬಂದರು. ಈ ಈರಪ್ಪ ಮಾಸ್ತರಿಗೆ ಬ್ರಹ್ಮಚಾರಿಗಳು ಅಪ್ಪವರು, ಶಿವಾನಂದಪ್ಪ ಅವರು ಆ ಈರಪ್ಪ ಮಾಸ್ತರಿಗೆ ಬ್ರಹ್ಮಾನಂದ ಅಂತ ಹೆಸರಿಟ್ಟಿರ್ತಾರೆ. ಬ್ರಹ್ಮಾನಂದ, ಯಾವಾಗಲೂ ಹಳೆ ಆನಂದದಲ್ಲಿ ಇರ್ತಕ್ಕಂಥವ್ರು ಮಾಸ್ತರು, ಬ್ರಹ್ಮಾನಂದ ಅಂತ ಹೆಸರಿಟ್ಟರು. ಅದೇ ಬ್ರಹ್ಮಾನಂದರು ಬಿಜ್ರಿ ಶ್ರಾವಣ ಮಾಸದಲ್ಲಿ ಪ್ರವಚನ ಬಂದರು. ಪ್ರವಚನ ಮುಗಿಸ್ಕೊಂಡು 1 ತಿಂಗಳು ಆದ ನಂತರ ಶ್ರಾವಣ ಮಾಸ ಮುಗಿದ ಮೇಲೆ ಅವರಿಂದ ಹೋಗ್ಯಪ್ಪನವರು, ಧರ್ಮಪತ್ನಿಯವರು ಅಂದರೆ ಸಿದ್ದೇಶ್ವರಪ್ಪ ಅವರ ತಂದೆ ತಾಯಿ ದೀಕ್ಷಾ ತಗೊಳ್ತಾರ, ಲಿಂಗ ದೀಕ್ಷಾ ತಗೊಳ್ತಾರೆ. ಆ ಲಿಂಗ ದೀಕ್ಷೆ ತಗೊಂಡ ನಂತರದಲ್ಲಿ ಆ ಸಮಯದಲ್ಲಿ ಇವರು 7ನೇ ಕ್ಲಾಸ್ ಓದ್ತಿದ್ರು ಅಪ್ಪ ಅವರು, ಸಿದ್ದೇಶ್ವರಪ್ಪ ಅವರು.
7ನೇ ಕ್ಲಾಸ್ ಓದುವಾಗ ಸಹಜವಾಗಿ ಅವರು ಕೇಳ್ತಾರೆ, ಅಪ್ಪ ಅಮ್ಮ ಲಿಂಗ ದೀಕ್ಷಾ ತಗೊಂಡು ನಾನು ಲಿಂಗ ದೀಕ್ಷಾ ತಗೋತೇನೆ ಅಂತ ಹಠ ಹೇಳಿದ್ರು. ಇನ್ನೊಂದು ಚಿಕ್ಕವದೀಪ ಸಣ್ಣವದೈತಿ ದೊಡ್ಡವ ಆಗು ಆಮೇಲೆ ಕೊಡ್ತೀವಿ, ನೇಮನಿಷ್ಠ ಬಹಳ ಇರ್ತಾವ ಅಂತ ತಿಳ್ಕೊಂಡು ಹೇಳಿ ಸಬೂಬ್ ಹೇಳಿ ಬ್ರಹ್ಮಾನಂದ ಅಪ್ಪಗಳು ಜಗ ಬಿಟ್ಟು ಹೋದರು. ಅದು ತಲೆಯಾಗಿ ಉಳಿತಾವ ಸಿದ್ದೇಶ್ವರ ಹೋಗಿ. ಹಾಗಾದ್ರೆ ಅವರು ಬಿಜಾಪುರಕ್ಕೆ ಹೋದ್ರು ಅಂತಂದ್ಮೇಲೆ ನಾನು ಹೋಗ್ಬೇಕು ಬಿಜಾಪುರಕ್ಕೆ ಅಂತ ತಿಳ್ಕೊಂಡು ಏನು ಅಲ್ಲಿಂದ ಬಂದರು ಹೊರಟರು. ಅಲ್ಲೇ ಆನಂತರ ಅವ್ರು ಇರಲಿಲ್ಲ, ಅಪ್ಪವ್ರು ಭೇಟಿ ಆಯ್ತು, ಅಲ್ಲೇ ಉಳ್ಕೊಂಡ್ರು. ಈ ಪರಿಸರದ ಮೇಲೆ, ನಿಸರ್ಗದ ಮೇಲೆ, ಗಿಡವೃಕ್ಷಗಳ ಮೇಲೆ ಇದು ಯಾಕೆ ಬಂತು ಅಂತಂದ್ರೆ, ಬ್ರಹ್ಮಾನಂದ ಸ್ವಾಮಿಗಳವರು ಬರೀ ಲಿಂಗ ದೀಕ್ಷೆಯನ್ನು ಕೊಟ್ಟು ಹೋಗಲಿಲ್ಲ, ಈ ಪರಿಸರ ಪ್ರಜ್ಞೆಯನ್ನು ಸಂಪೂರ್ಣವಾಗಿ ನಿಸರ್ಗವನ್ನು ಬಿತ್ತಿ ಹೋದರಲ್ಲಿ ಬಿಜ್ಜರಿಗೆ ಒಳಗೆ ಸಿದ್ದೇಶ್ವರ ತಗೊಳ್ಳಿಗೆ ಎಲ್ಲೇ ಹೋದರೂ ಸಹಿತ ಗಿಡ ಹಚ್ಚಿರಿ ಗಿಡ ಹಚ್ಚಿರಿ ಗಿಡ ಹಚ್ಚಿರಿ ಅಂತ ಅಂತಕ್ಕಂಥದ್ದು ಬಂದು. ಯಾಕಂದ್ರೆ ಒಣಗಿದ ಗಿಡವನ್ನು ಚಿಗಿಸಿದ್ರಲ್ಲ, ಅಲ್ಲಿ ಚಿಗಿಸಿದ್ರು. ಈಗ ಅವ್ರೇನು ಚಿಗಿಸಿದ್ರು ಅಂತಂತಂದ್ರೆ ಚಿಗುರನ್ನು ಒಡಿತು, ಒಂದು ಏನು ಅಂಕುರ ಒಡಿತು ಅಂತಂತಂದ್ರೆ ಪ್ರಭುದೇವರೊಂದು ಮಾತನ್ನು ಹೇಳ್ತಾರೆ. ಎಷ್ಟು ಅದ್ಭುತವಾಗಿರ್ತಕ್ಕಂಥ ಮಾತು ಹೇಳ್ತಾರೆ ಅಂತಂದ್ರೆ, ಕಿಚ್ಚಿನೊಳಗೆ ಹುರಿದ ಹುಳ್ಳಿಯ ಬೀಜದಂತಾಗನಯ್ಯ, ಬೆಂದ ನುಲಿಯ ಸಂದಿಕ್ಕೆ ಮತ್ತೊಂದ ಮಾಡಬಾರದಯ್ಯ, ಗುಹೇಶ್ವರ ನಿಮ್ಮ ನಿಲವಿನ ಪರಿ ಇಂತುಟಯ್ಯ. ಕಿಚ್ಚಿನೊಳಗೆ ಹುರಿದ ಹುಳ್ಳಿಯ ಬೀಜದಂತಾಗನಯ್ಯ. ಪ್ರಭುದೇವರು ಹೇಳ್ತಾರೆ, ಯಾವುದಾದ್ರೂ ಒಂದು ಬೀಜವನ್ನು ನಾವು ಬಿತ್ತಬೇಕಾಗಿತ್ತಂದ್ರೆ ಯಾರಾದ್ರೂ ಹುರಿದು ಬಿತ್ತೇವಂದ್ರೆ ನಾವು ಹುರಿದು ಬಿತ್ತಕ್ಕೆ ಸಾಧ್ಯ ಇಲ್ಲ. ಹುರಿದು ಬಿತ್ತಿದ ಬೀಜ ಬೆಳಿಲಿಕ್ಕೆ ಸಾಧ್ಯ ಇಲ್ಲ. ಆದರೂ ಸಹಿತ ಶಿವಾನಂದಪ್ಪ ಅವರ ಆಶೀರ್ವಾದದಿಂದ ಹುರಕಟ್ಲಿ ಮಾಸ್ತರ್ ಅಂತ ಒಬ್ಬರಿದ್ರು, ಅವರು ಬ್ರಹ್ಮಜ್ಞಾನಿಗಳೇ. ಹುರಕಟ್ಲಿ ಮಾಸ್ತರ್, ಅವರು ಮಾಸ್ತರ್. ಯಾಕಿದ್ರು ಮಾಸ್ತರ್ ಯಾಕೆ ನಾನು ಯಾಕೆ ಹಾಕೈತೆ ಅಂದ್ರೆ ನಿಮ್ಗೆ ಯಾಕೆ ಕೂತಲ್ಲ ಮಾಸ್ತರ್, ಅದನ್ನು ತಲೆ ಬರಕತ್ತೆ. ನಾ ಹೇಳೋದೇ ಬೇರೆ ಹೇಳಬೇಕಾದ್ರೆ ಮಾಡಿದ್ರೆ ಈ ಮಾಸ್ತರ್ಗಳು ನೋಡ್ರಿ, ಯಾಕಂದ್ರೆ ಶಿಕ್ಷಕರನ್ನು ಗೌರವಿಸುವಂತ ಕೆಲಸ ಮಾಡಿದ್ರಲ್ಲ ಅಪ್ಪಗಳು, ಅದು ಅಪ್ಪವ್ರು ಹಾಕಿ ಕೊಟ್ಟಿರ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಮಲ್ಲಿಕಾರ್ಜುನ ಅಪ್ಪವರು ಹಾಗೆ. ನಾವೆಲ್ಲ ಕರಡಿ ತೋಟದಾಗಿದ್ದಾಗ ಯಾರಾದರೂ ಮಾಸ್ತರ್ ಸೂಟಿಗೆ ಬಂದರು ಅಂತಂದ್ರೆ ಒಂದೇ ದಿವಸ ಬಂದು ಹೋಗ್ಬೇಕು, ನಮಸ್ಕಾರ ಮಾಡಿ ಹೋಗ್ಬೇಕು ಅಂತಂದ್ರೆ ಮಾಸ್ತರ್ಗಳು ಸರಳಿ ಬಿಡ್ತಿದ್ದಿಲ್ಲ ಅಪ್ಪಗಳು. ಎಷ್ಟು ಕೆಟ್ಟ ಬೈತಿದ್ರು ಅಂತಂದ್ರೆ, ನೀವಂತೂ ಗೃಹಸ್ಥರಿದ್ದೀರಿ, ಮಾಸ್ಟರ್ ಆಗಿರಿ, ಮಕ್ಕಳಿಗೆ ಶಾಲೆ ಕಲಿಸ್ತೀರಿ, ಮತ್ತು ಶಾಲೆ ಕಲಿಸೋದ್ರ ಜೊತೆಗೇನೆ ಅಪ್ಪಗಳು ಹೇಳೋದು, ಅವ್ರು ಹೇಳಿದ ಮಾತು ಹೇಳ್ತಾರೆ, ಮಕ್ಕಳದು ಶಿಕ್ಷಣ ಕೊಡೋದು ನಿಮ್ಮ ಕರ್ತವ್ಯ ಐತಿ, ಒಪ್ತೇನೆ. ಆದ್ರೆ ನೀವು ಮನೆಯಾಗ ಯಾರು ಸೇವಾ ಮಾಡ್ತೀರಿ ಗೊತ್ತ ನಿಮ್ಗೆ? ನಾ ಹೇಳೋದಲ್ಲ ನಿಮ್ಗೆ. ಆ ಸೇವಾಕ್ಕಾಗಿ ನೀವು ಅಲ್ಲಿ ಒಳ್ಳೆ ಹಾಕ್ತೀರಿ ಅಂತ ತಿಳ್ಕೊಂಡು ಅಂತಿದ್ರು ಅಪ್ಪಗಳು. ಆ ಮಾತು ಕೇಳಿದ ಕೂಡಲೇ ಅಪ್ಪಗಳು ಎಷ್ಟು ಕೆಟ್ಟ ಬೈತಾರ ಅಂತ. ಅವ್ರು ಕೆಟ್ಟ ಬೈದನು ಎಂಟರ ಮಾಡೋ ಹೆಂಡತಿ ಸೇವಾ ಹಿಂಗಲ್ಲ ಗೊತ್ತಾಗ್ತದೆ ನಿಮಗೆ. ಮತ್ತೆ ಏನಾದ್ರು ಅಂತಿದ್ರು ಅಂತ ಕೇಳಿದ್ರೆ ಮತ್ತೆ ಕೌನ್ಸ್ದಾಗ ಇಟ್ಕೊಂಡು ಹೋಗಿಬಿಟ್ಟ ನಿಮ್ಗೆ ತಿಳಿದ ಹಾಗೆ. ಏನು ಮಾಡ್ತೀವಿ, ಎಷ್ಟರ ಹೆಂಡತಿ ಸೇವಾ ಮಾಡ್ತೀವಿ ಅಂದ ಕೂಡಲೇ ಒಟ್ಟ ಮುಂದೆ ಫಿಟ್ ಅಂದಿರಬಾರ್ದು. ಅವ್ರು ಶಾಲೆ ನಾಳೆ ಚಾಲು ಆಗೈತೆ ಇವತ್ತು ಹೋಗ್ಬೇಕು. ಬಹಳಷ್ಟು ಶಿಕ್ಷಕರನ್ನ ನಾವು ನೋಡ್ತಿದ್ವಿ, ಬಹಳಷ್ಟು ಜನ ಮಾಸ್ತರ್ಗಳು ಬರ್ತಿದ್ರು ಸೂಟಿ ಒಳಗೆ. ಏಪ್ರಿಲ್ 10ಕ್ಕೆ ಸೂಟಿ ಬಿಡ್ತೇವೆ ಅಂತಂತಂದ್ರೆ 11, 12 ಅಥವಾ ಯಾವ್ದು ನೋಡಿ ಯಾವಾಗ ಬಂದರು ಅಂತಂತಂದ್ರೆ ಖಾಲಿ ಗೈಲಿ ಹಾದ ಹತ್ಕೊಂಡು ಬಿಡುದಿಲ್ಲ ಅಂತ ತಿಳ್ಕೊಂಡು ಬಿಡ್ತಾರ ಅಂತ ತಿಳ್ಕೊಂಡು ವಿಚಾರ ಮಾಡಿ ಹಂಗ ಬರ್ತಿದ್ರು. ಖಾಲಿ ಗೈಲಿ 1 ಜನ ಬಾಳೆಹಣ್ಣು ತಗೊಂಡು ಅವ್ರನ್ನ ಅವ್ರ ಅಪ್ಪ ಅವರು ಇನ್ನೊಂದು ಬಾಳೆಹಣ್ಣು ಓದು ಇಟ್ಟಪ್ಪ ಮನ್ಯಾಗ ಬರೋ ಮುಂದೆ ದೋತರ ಚಡ್ಡಿ ತಗೊಂಡ್ರೆ ನನಗೆ ಬಾಳೆಹಣ್ಣು ಬೇಕಾಗಿಲ್ಲ. ಅಷ್ಟು ಕಳಕಳಿ ಯಾಕಿತ್ತು ಅಂತಂದ್ರೆ, ಒಬ್ಬ ಶಿಕ್ಷಕರಾದವರು ಅಧ್ಯಾತ್ಮ ಜೀವನವನ್ನು ಸಾಗಿಸ್ತಿದ್ರು ಅಂತಂದ್ರೆ ಆ ಅಧ್ಯಾತ್ಮದ ಒಂದು ತತ್ವ ಅನ್ನುವಂಥದ್ದು ಮಕ್ಕಳಲ್ಲಿ ತನ್ನಿಂದ ತಾನೇ ಹರಿದು ಬರ್ತದದು.
ಅದಕ್ಕಾಗಿ ನೀವು ಇಲ್ಲಿ ಇರ್ಬೇಕಂತ ತಿಳ್ಕೊಂಡು ಅಪ್ಪಗಳು ಅದನ್ನು ಉಪದೇಶ ಮಾಡ್ತಿದ್ರು. ಹಾಗಿಲ್ಲ ನಾನು ಯಾಕೆ ಹೇಳಬೇಕಾಗ್ತಂದ್ರೆ, ಕಿಚ್ಚಿನೊಳಗೆ ಹುರಿದ ಹುಳ್ಳಿಯಂತಾದನಯ್ಯ, ಬೆಂದನುಲಿ ಸುಟ್ಟಿರ್ತಕ್ಕಂಥ ಒಂದು ಹಗ್ಗ ಮತ್ತೊಂದು ಮಾಡಬಾರದಯ್ಯ. ಸುಟ್ಟಿರುವಂತ ಹಗ್ಗದಂಗೆ ಕಾಣಿಸ್ತದೆ, ಸುಟ್ಟ ಹಗ್ಗ. ಅದನ್ನು ಹಿಡಿಬೇಕು ಅಂತಂದ್ರೆ ನಿಮಗೆ ಸಿಗ್ತದೆ, ಹಗ್ಗ ಸಿಗ್ತದೋ ಏನು ಸಿಗ್ತದೆ? ಬೂದಿ ಸಿಗ್ತದೆ. ಹುರಿದಿರ್ತಕ್ಕಂತಹ ಬೀಜವನ್ನು ಬಿತ್ತಕ್ಕೆ ಹೋದ್ರೆ ಹುಟ್ಟುವುದಿಲ್ಲ. ಸುಟ್ಟಿರುವಂತ ಹಗ್ಗವನ್ನು ಮತ್ತೆ ಹೊಳ್ಳೆ ನಾನು ಅದನ್ನು ಹಗ್ಗ ಹಿಡ್ಕೊಂಡು ಮತ್ತೆ ಅದಕ್ಕೆ ಕಡಿತೆ ಅನ್ನೋದು ಕಟ್ಟಾಕ್ ಬರುವುದಿಲ್ಲ, ಮುಟ್ಟಾಕ ಬರುವುದಿಲ್ಲ ಅನ್ನೋದು ಕಟ್ಟಾಕ ಬರೋದು, ಕಟ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಗುಹೇಶ್ವರ ನಿನ್ನ ನಿಲುವಿನ ಪರಿ ಇಂತಾಯಿತಯ್ಯ. ಹಾಗಾದರೆ ಬೀಜ ಮತ್ತು ಹುರಿದ ಬೀಜ, ಸುಟ್ಟ ಹಗ್ಗ, ಇವೆರಡನ್ನ ದೃಷ್ಟಾಂತವನ್ನು ಕೊಡುವ ಕಾರಣ ಏನು ಅಂತಂದ್ರೆ, ಅಪ್ಪವರು ಈ ಜೀವಭಾವವನ್ನು ಸಂಪೂರ್ಣ ಹುರಿದು ಹಾಕಿದ್ರು. ಅಷ್ಟೇ ಅಲ್ಲ, ನಾನು ಮತ್ತು ನನ್ನದು ಅನ್ನುವಂಥದ್ದು ಏನಿದೆಲ್ಲ ಅದನ್ನು ಸುಟ್ಟು ಹಾಕಿದ್ರು. ನೋಡಲಿಕ್ಕೆ ಹಗ್ಗ, ನೋಡಲಿಕ್ಕೆ ಒಬ್ಬ ಮನುಷ್ಯ, ಒಂದು ಮಾನವ ಆಕೃತಿ ಕಂಡಂಗೆ ಕಾಣಿಸ್ತಿತ್ತು. ಆದರೆ ಮುಟ್ಲಿಕ್ಕೆ ಹೋದ್ರೆ ಶೇಲಾದಂತಹದ್ದು ವ್ಯೋಮಕಾಯ. ವ್ಯೋಮಕಾಯ, ಬಯಲು ಬಯಲು ಬಯಲು. ಅಂಥವರು ನಾನು ಇಲ್ಲ, ನನ್ನದು ಇಲ್ಲ. ಭೇದ ಅನ್ನುವಂಥದ್ದು ಜೀವನದಲ್ಲಿ ಅವರಿಗೆ ಸುಡಿಲಿಲ್ಲ. ವೈರಾಗ್ಯ ಅಂತೂ ಅದ್ಭುತವಾಗಿರ್ತಕ್ಕಂಥ ವೈರಾಗ್ಯ, ಅದು ಹೇಳ್ತೀರು. ಅಷ್ಟೆಲ್ಲ ನಾವು ನೋಡಿದ್ದೇವೆ, ಕಂಡಿದ್ದೇವೆ. ಎಷ್ಟೋ ಜನ ಕೆಲವೇ ವರ್ಷಗಳಲ್ಲಿ ಇದ್ರೂ ಕೂಡ, ಕೆಲವೇ ದಿವಸದ ಸಂಪರ್ಕ ಇದ್ರೂ ಕೂಡ, ಇಡೀ ವಿಶ್ವದಲ್ಲಿ, ಭಾರತ ದೇಶದಲ್ಲಿ ಎಂಥ ಒಂದು 20-21ನೇ ಶತಮಾನದ ಅವಧಿಯಲ್ಲಿ ಒಬ್ಬ ಸಂತ ಇದ್ದ ಅನ್ನುವಂಥ ಇತಿಹಾಸ ಬರೆದು ಹೋದರಲ್ಲ ಈ ಶತಮಾನದಲ್ಲಿ. ಎಂಥ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಅಲ್ಲಿ. ನಾನು ಇಲ್ಲ, ನನ್ನದು ಇಲ್ಲ, ಜೀವಭಾವ ಅಂತೂ ಎಳ್ಳಷ್ಟು ಇಲ್ಲ. ಯಾಕೆ ಈ ಮಾತನ್ನು ಹೇಳ್ತಾರೆ ಅಂದ್ರೆ, ಒಂದೇ ಕಾಲು ಒಂದೇ ಜಾಗದಾಗ 5 ಸಲ ಮುರಿದು ಸಹಿತ ಜೀವಭಾವ ಬರಲೇ ಇಲ್ಲ. ಇದು ವಿಶೇಷ. ಒಂದೇ ಸಲ ಮುರಿದ್ರೆ ನಾವು ಜೀವನದಾಗ ಕಿತ್ಕೊಂಡು ಹೇಳುವುದಿಲ್ಲ. ಆದರೆ ಕುಮಟಾದಲ್ಲಿ ಪ್ರವಚನಕ್ಕೆ ಹೋದಾಗ, ಬೆಳಗಿನ ಸಮಯದಲ್ಲಿ 5 ಗಂಟೆಗೆ ವಾಕಿಂಗ್ ಹೋದಾಗ, ಅಡವಿಯೊಳಗೆ ಒಬ್ಬರ ಬಿದ್ದು ನೆರಳಾಡುವಾಗ ತಮ್ಮದೇ ಕೊಳ್ಳಾಗ ಒಂದು ಟ್ರಾವೆಲ್ ತಗೊಂಡು ಕಾಲು ಮುರಿದ್ರು ಸಹಿತ, ಅದೇ ಹೇಳ್ತೇನೆ ನಿಮಗೆ, ಎಲ್ಲಿ ಹೋದಲ್ಲಿ ಹೇಳ್ತೇನೆ ನಾನು, ಅವರ ಶರೀರದಲ್ಲಿ ಎಲುಬುಗಳೇ ನಮಗೆ ಕಾಣಿಸಲಿಲ್ಲ. ನೋಡಲಿಕ್ಕೆ ಏನೋ ಒಂದು ತರಹ ಘನಾಕೃತಿ ಅಂತಕ್ಕಂಥದ್ದು. ಒಳಗಡೆ ಎಲುಬುಗಳು ಹೇಗಿದ್ದು ಅಂದ್ರೆ, ನಿಮ್ಮ ಥರ್ಮಾಕೋಲ್ ಬೆಂಡಿನಂತಹ ಆ ಎಲುಬುಗಳು. ಕ್ಯಾಲ್ಸಿಯಂ ಇರಲಿಲ್ಲ ಶರೀರದಲ್ಲಿ, ಆದರೂ ಸಹಿತ 82 ವರ್ಷಗಳವರೆಗೆ ನಿರಂತರವಾಗಿರ್ತಕ್ಕಂತಹ, ಅವ್ಯಾಹತವಾಗಿರ್ತಕ್ಕಂತಹ ಜೀವನದ ಉಸಿರು ಇರುವವರೆಗೂ ಕೂಡ ಏನು ಅದ್ಭುತವಾಗಿರ್ತಕ್ಕಂಥ ಸಾಧನೆ ಮಾಡಿದರು. ಏನು ಮಾಡಿದರು ಅಂತಂತಂದ್ರೆ, ನಮ್ಮಲ್ಲಿ ಇರ್ತಕ್ಕಂಥ ಅಹಂಕಾರ ಬೇಕಾದಂಥವ್ರು ಬರಲಿ ವಾಕಿಂಗ್ ಹೋದಾಗ ಅಥವಾ ಆಶ್ರಮದಲ್ಲೇ ಇರಲಿ, ಈ ಮನುಷ್ಯನ ಬಹಳ ದೊಡ್ಡವನ, ಬಹಳ ದೊಡ್ಡವನ, ಸನ್ಯಾಸ ವೃತ್ತಿಯೊಳಗೂ ಬಹಳ ದೊಡ್ಡವನ, ಸಾಮಾಜಿಕ ಹಾಗೂ ರಾಜಕೀಯ ಕ್ಷೇತ್ರದಲ್ಲಿ ಬಹಳ ದೊಡ್ಡವನಂದ್ರು ಸಹಿತ ಅವನ್ನ ನೆಲಕ್ಕೆ ಕುಂದಿರಿಸಬೇಕಂತ ಮನಸ್ಸು ಮಾಡಿ ನೆಲಕ್ಕೆ ಕುಂದಿರ್ಸೇ ಬಿಡೋದು. ಹ್ಯಾಂಗ ಕುಂದಿರಿಸ್ತಿದ್ರು ಅಂತಂದ್ರೆ, ಸುಮ್ಮನೆ ತಿರುಗಾಡ್ಕೋಂತ ಹೋಗೋದು. ಕೆಟ್ಟ ಧೂಳು ಇರಬೇಕು, ಮಣ್ಣು ಇರಬೇಕು, ಸ್ವಲ್ಪ ಇಲ್ಲೇ ಕೂಡುಣ್ರಿ. ಯಾಕಂದ್ರೆ ಅವರು ಎಸಿ ರೂಮ್ನಾಗ ಇದ್ದವರು, ಭಾರಿ 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 ಕುರ್ಚಿ ಮೇಲೆ ಕುಂದ್ರವರು, ಈ ಮಣ್ಣು, ನೆಲದ ಮಣ್ಣು ಒಂದು ಸ್ವಲ್ಪ ಹತ್ತಿ ಶರೀರಕ್ಕೆ ಅಂತ ತಿಳ್ಕೊಂಡು ಅದನ್ನು ಮಾಡ್ತಿದ್ರು. ಮತ್ತು ಕೂಡೋದಂದ್ರೆ ಕೂಡ ಅವ್ರು ಆ ಕಡೆ ನೋಡೋರು ಮೊದಲು ಇರ್ತಾರಲ್ಲ, BA CA ಎಲ್ಲರೂ ನೋಡೋರು. ಅಪ್ಪಗಳು ಯಾರಿಲ್ಲ, ಅವರಿಬ್ಬರೇ ಇರಬೇಕು. ಆ ಬಂದಿರ್ತಕ್ಕಂಥ ಅತಿಥಿ ಇವರು ಇಬ್ಬರೇ ಇರಬೇಕು. ಸುಮ್ಮನೆ ಪಟ್ನ ಕುಂತ ಬಿಡುದು, ಮತ್ತೆ ಚಪ್ಪಲಿನ ಒಂದು ಕಡೆ ಕಳೆಯೋದು, ಅದ್ರ ಮೇಲೆ ಕುಂದ್ರಂಗಿಲ್ಲ. ಪ್ಲಾಸ್ಟಿಕ್ ಚಪ್ಪಲಿಗಳು ಪಾದರಕ್ಷೆ ಆ ಕಡೆ ಬಿಡೋದು, ಬರೀ ಧೂಳದ ಮೇಲೆ ಕುಂದಿರೋದು. ಸರಳ ಕುಂದಿರ್ಬೇಕಲ್ಲ ಅವ್ರು.
ಇದು ಕಲಿಸುವಿಕೆ ಅಂತ, ಅಹಂಕಾರದ ನಿರಸನ ಅಂತಕ್ಕಂಥ. ಅದಕ್ಕಾಗಿ ಮೇಲಿನ ಮೇಲೆ ಹೇಳ್ತಿದ್ರು, ಒಂದು ಕಥೆಯನ್ನು ಹೇಳ್ತೀನಿ, ಎಲ್ಲ ಗೊತ್ತದ, ಅದು ಗೊತ್ತಿದ್ದದ ಹೇಳ್ತೇನೆ ನಿಮಗೆ. ಭೋಜರಾಜ ಕಾಳಿದಾಸ ಗೊತ್ತಲ್ಲ, ಎಲ್ಲಿ ಹೋಗಿದ್ರು ಅವರು? ವಾಯುವಿಹಾರಕ್ಕೆ ಹೋಗಿದ್ರಲ್ಲ, ಅಡಿವೇಳು ಹೋದ್ರು. ಇಬ್ರು ಒಳ್ಳೆಯ ಸಾಹಿತಿಗಳು, ಸಂಗೀತ ಹಾಗೆ, ಸಾಹಿತ್ಯ ಹಾಗೆ, ಸಂಸ್ಕೃತ ಹಾಗೆ, ಏನವರ ಆ ಭಾಷೆ ಅಂತಕ್ಕ ಅದ್ಭುತವಾಗಿರ್ತಕ್ಕಂಥ ಭಾಷೆ. ಅಪ್ಪ ಅವ್ರು ಎಷ್ಟು ಚೆನ್ನಾಗಿ ಹೇಳೋರು. ಯಾಕಂತಂದ್ರೆ ಮಿಥಿಲಾಪಟ್ಟಣದಿಂದ ಹೋಗಿರ್ತಕ್ಕಂಥ ಭೋಜರಾಜ ಕಾಳಿದಾಸ ಅಡಿವೇಳು ಹೋಗ್ಯಾರ ಮಾತಾಡ್ಕೊತ ಹೋಗ್ಯಾರ. ಹೊಳ್ಳೆ ಬರಬೇಕಂದ್ರೆ ದಾರಿ ಸಿಗಲಿಲ್ಲ ಅವ್ರಿಗೆ. ಇನ್ನೇನ್ ಮಾಡೋದು? ಸಂಜೆ ಸಮಯ, ಯಾವ ಸೇವಕರಿಲ್ಲ, ಯಾವ ಭಟರು ಇಲ್ಲ, ಸೈನಿಕರಿಲ್ಲ. ನೋಡ್ತಾರೆ, ಬಹಳ ದೂರ ಹೋಗ್ಯಾರ. ಎಷ್ಟು ದೂರ ಹೋಗ್ಯಾರ ಅಂದ್ರೆ ಸಾಹಿತ್ಯದಲ್ಲಿ ಬಹಳ ಉನ್ನತವಾಗಿರ್ತಕ್ಕಂಥ, ಅದ್ಭುತವಾಗಿರ್ತಕ್ಕಂಥ ಉತ್ತಮ ಶಿಖರ ಹಿಮಾಲಯ ಕಾಳಿದಾಸ. ಭೋಜನೂ ಅಷ್ಟೇ, ಎಷ್ಟು ಒಳಗೆ ಹೋಗ್ಯಾರಲ್ಲ ಸಾಹಿತ್ಯಿಕವಾಗಿ, ಸಾಂಸ್ಕೃತಿಕವಾಗಿ. ಅಡವಿಯಲ್ಲೂ ಅಷ್ಟೇ ಒಳಗೆ ಹೋಗಿದ್ರು. ಆ ಒಂದು ಧ್ಯಾನದಲ್ಲಿ, ಚಿಂತನೆಯಲ್ಲಿ ನಾವು ಎಷ್ಟು ದೂರ ಬಂದೇವನ್ನುವಂತ ಪ್ರಜ್ಞೆಯನ್ನು ಕಳ್ಕೊಂಡ್ಬಿಟ್ಟಿದ್ವಿ. ಇದು ಹೊರಳಿ ಬರ್ಬೇಕಂತಾರ, ಹೊರಳಿ ಬರ್ಬೇಕಂದ್ರೆ ದಾರಿ ಸಿಗುವುದು, ಎಲ್ಲೆಲ್ಲೋ ಹೋಗ್ಬಿಟ್ಟಿದ್ರು. ಅವಾಗ ಏನೋ ಒಂದು ಮಿಣಕು ದೀಪ ಕಾಣಿಸ್ತು, ಅಷ್ಟೈತಲ್ಲ ಅಂತ ತಿಳ್ಕೊಂಡು, ಆ ಮಿಣಕು ದೀಪ ಅದ ಅಂತಂದ್ರೆ ಹೋಗ್ಬೇಕಿಲ್ಲ, ಯಾರೋ ವಸ್ತಿ ಅದ ಅಂತ ತಿಳ್ಕೊಂಡು ಹೋಗ್ತಾರೆ. ಹೋಗಿ ಅಲ್ಲಿ ನಿಂತು ಕೂಡಲೇ ಬಹಳ ಮುಪ್ಪಿನ ಮುದುಕಿ, 80 ವರ್ಷದ ಮುದುಕಿ, ಅಡವ್ಯಾಗ ಮುದುಕಿ ಆಗಾಳಕಿ. ಅಡವಿಯ ಹಾದಿ ಎಲ್ಲ ಆಗಿ ಗೊತ್ತು, ಎಲ್ಲ ಹಾದಿಗಳು ಗೊತ್ತು. ಇವರಿಗೆ ಆಧ್ಯಾತ್ಮಿಕ, ಸಾಹಿತ್ಯಿಕ, ಸಾಂಸ್ಕೃತಿಕ ಎಲ್ಲ ಹಾದಿ ಇವ್ರಿಗೆ ಗೊತ್ತದ. ಕರೆ ಹೊರಗಿಂದ ಆಗಿದ್ದು ಜಾರಿ ಗೊತ್ತಿಲ್ಲ, ಅದೆಲ್ಲ ಮುದುಕಿ ಗೊತ್ತು. ಅವಾಗ ಅಜ್ಜಿ, ನಾವು ಸ್ವಲ್ಪ ಹಿಂಗೆ ಬಂದೀವಿ, ಸ್ವಲ್ಪ ದಾರಿ ತಪ್ಪೀವಿ, ಸ್ವಲ್ಪ ನಮ್ಗೆ ದಾರಿ ತೋರಿಸ್ತು. ಮುದುಕಿಗೆ ಗೊತ್ತಾತು, ಇವ್ರು ಯಾರು ಗೊತ್ತಿದ್ರು ಸಹಿತ ಬಹಳ ದೊಡ್ಡವರನ್ನು ಕಾಣಿಸ್ತೀರಿ, ದಾರಿ ಏನಾದ್ರು ತಪ್ಪಿವೆ ಅಂತ ಹೇಳ್ತೀರಿ. ದೊಡ್ಡವರು ಆದ್ಮೇಲೆ ದಾರಿ ತಪ್ಪಾರದು, ಮತ್ತು ದಾರಿ ತಪ್ಪಿದ್ರೆ ನಮ್ಗೆ ದಾರಿ ಹಿಡಿಸ್ತೇನಂತೆ. ಆದ್ರೆ ನೀವು ಯಾರು ಸಹಜ ಹೇಳ್ಬಿಟ್ರು. ಯಾರು ಏನು ಹೇಳಿದ್ರು? ನಾವು ರಾಜರು. ಮುದುಕಿಗೆ ಸಿಟ್ಟು ಬಂತು. ಯಾವ ರಾಜರು? ಕೋತರಾಜರು. ಯಾವ ರಾಜರು ನೀವು? ಈ ದೇಶವನ್ನ, ಈ ನಾಡನ್ನ, ಈ ನೆಲವನ್ನ ಹಸಿರುಗೊಳಿಸ್ತಕ್ಕಂತಹ ಮೇಘರಾಜ. ಇಲ್ಲಿ ಇರುವಂತಹ ಎಲ್ಲವನ್ನ ಅವಧಿ ಮುಗಿದ ನಂತರ ಯಾವುದೇ ಚರ ಅಚರ ಯಾವುದೇ ವಸ್ತು ಇರಲಿ, ಅದೆಲ್ಲವನ್ನ ಒಂದು ಲೋಕಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥ ಯಮರಾಜ, ಮೇಘರಾಜ, ಮಳೆರಾಜ ಅಂತಕ್ಕಂಥವನು ಈ ಭೂಮಿಯನ್ನು ಹದ ಮಾಡಿ ರೈತನಿಗೆ ಸಹಾಯವಾಗಿ ಉತ್ತಿ ಬಿತ್ತಿ ಬೆಳೆದು ಈ ಸಮಾಜಕ್ಕೆ ಅನ್ನವನ್ನು ಕೊಡ್ತಕ್ಕಂಥ ಕೆಲಸ ಕಾರ್ಯಗಳಿಗೆ ಅನುಕೂಲನಾಗಿರ್ತಕ್ಕಂತಹ ಮೇಘರಾಜ ಒಬ್ಬ ದೊಡ್ಡವರು. ಇನ್ನೊಬ್ಬರು ಈ ಲೋಕದಲ್ಲಿ ಎಲ್ಲವನ್ನು ಮುಗಿದು ನಂತರ ಇವನನ್ನು ತೆಗೆದುಕೊಂಡು ಹೋಗ್ತಕ್ಕಂಥದ್ದು ಯಮರಾಜ. ಇವರು ಇಬ್ಬರೇ ರಾಜರು ಇರೋರು. ನೀವೇ ರಾಜರು ಅವ್ರ ಮುಂದೆ. ಅವ್ರು ಸ್ವಲ್ಪ ತಲೆ ಕೆರ್ಕೊಂಡು, ಈ ಮುದುಕಿ ಒಂದು ಸ್ವಲ್ಪ ಬೇರೆ ಕಾಣಿಸ್ತದೆ. ಆಗಲೇ ಒಂದು ಮಾತು ಅಂದಾಳ, ದೊಡ್ಡವರಂತ ಅನಿಸ್ಕೊಂಡಿರಿ, ದಾರಿ ತಪ್ಪಂದಾಗಿತ್ತು, ದಾರಿ ತಪ್ಪಿದೆ ಅಂತ ಅಂದಾಳ ಮೊದಲ. ಅಂತಾದ್ರೆ ಈ ಮಾತು ಅಂತ ನಾವು ರಾಜರಂತಂದ್ವಿ. ಮತ್ತು ಆಕೆ ಹೇಳುದು ಕರೆಕ್ಟ್. ಮೇಘರಾಜ, ಯಮರಾಜ. ಸರಿ, ಖರೆ ಹೇಳ್ರಿ ಯಾರು? ಇವ್ರ ರಾಜ, ಮಹಾರಾಜ. ಆಕೆ ಕೇಳ್ತಾರ, ಖರೆ ಹೇಳ್ರಿ ಯಾರು ನೀವು? ಅವಾಗ ಅವ್ರು ಅಂದ್ರು, ನಾವು ಲೋಕಪ್ರಿಯರು. ಹೌದಾ, ಲೋಕಪ್ರಿಯರ ನೀವು? ಈ ಭೂಮಿಯೊಳಗೆ ಇಬ್ಬರೇ ಇಬ್ಬರು ಲೋಕಪ್ರಿಯರು. ಹಸಿವಾದಾಗ ಹೊಟ್ಟೆಯನ್ನ ಶಾಂತ ಮಾಡ್ತಕ್ಕಂಥದ್ದು ಅನ್ನ. ಅದರಷ್ಟು ಲೋಕಪ್ರಿಯ ಯಾವುದೂ ಇಲ್ಲ ಜಗತ್ತಿನೊಳಗೆ. ನೀರಡಿಕೆಯಾದಾಗ ಬರೀ ಒಂದು ಗ್ಲಾಸ್ಗೆ ಬೆಲೆಯನ್ನು ಕಟ್ಟಲಾದ, ಒಂದು ಗ್ಲಾಸ್ ನೀರಿಗೆ ಬೆಲೆಯನ್ನು ಕಟ್ಟಲಾದಂತಹ ಅದ್ಭುತವಾಗಿರ್ತಕ್ಕಂಥ ರಾಜ್ಯವನ್ನೇ ಕೊಟ್ಟಿರ್ತಕ್ಕಂತಹ ಈ ನಾಡಿದು. ನೀರು ಲೋಕಪ್ರಿಯ.
ಅನ್ನ ಲೋಕಪ್ರಿಯ. ಒಂದ್ಸಲ ಹರಿಹರದೊಳಗೆ ಪ್ರವಚನಕ್ಕೆ ಹೋದಾಗ ಅಪ್ಪ ಅವರು ಪ್ರಸಾದ ಮಾಡಿ ಕೂತಿದ್ರು. ಪ್ರಸಾದ ಮಾಡಿ ಕೂತಾಗ ನಾನೆಲ್ಲ ಕಳಿಸಿದ್ರು ಕಾರ್ಯಕ್ರಮಕ್ಕೆ ಬಂದೆ. ಏನೋ ಮಾಡ್ಕೊಂಡು ಸುಮ್ಮನೆ ಕೂತಿದ್ರು, ಮಡಿ ಮೇಲೆ ಕೂತಿದ್ರು. ನಮಸ್ಕಾರ ಮಾಡಿ ಕೂತೆ. ಅಜ್ಜವರ ಏನೇನಾಯ್ತು ಕಾರ್ಯಕ್ರಮ ಎಲ್ಲ ಚೆನ್ನಾಗಿ ಬನ್ನಿ ಆಯಿತು. ನೀವು ಒಂದು ಕೆಲಸ ಮಾಡ್ಬೇಕಂದ್ರೆ ನನಗೆ ಏನು ಗೊತ್ತಾ, ಅಕಸ್ಮಾತ್ ನಿಮ್ಗೆ ದೇವರು ಭೇಟಿ ಆದರೆ ನನಗೆ ಕೇಳ್ತಾರ ಅಪ್ಪಗಳು, ನಡೆದಾಡುವ ದೇವರು ಅವರೇ ಕೂತಿದ್ರು ಸಹಿತ ಅಕಸ್ಮಾತ್ ದೇವರು ಭೇಟಿ ಆದರೆ ದೇವರೇ ಈ ಹೊಟ್ಟಿ ಯಾಕೆ ಕೊಟ್ಟಿ ಅಂತ ಹೇಳ್ಕೊಂಡು ನೀವು ಕೇಳ್ಬೇಕು. ಎಲ್ಲಾರು ಮಾಡುವುದು ಹೇಳ್ರವ, ಎಲ್ಲಾರು ಮಾಡುವುದು ಹೊಟ್ಟೆಗೆ. ನಾವು ಮಾಡೋದು ಅದ. ಎಲ್ಲರೂ ಜಗತ್ತಿನ ಪ್ರತಿಯೊಂದು ಜೀವಿ ಒಂದು ಸಣ್ಣದಾಗಿರ್ತಕ್ಕಂಥ ಇಣಚಿ ಅಥವಾ ಬಹಳ ಒಂದು ಕೀಡಿ, ಅದು ಅನಿಲ ಇರಬಹುದು, ಅಲ್ಲಿಂದ ಹಿಡ್ಕೊಂಡು ಭಯಾನಕವಾಗಿರ್ತಕ್ಕಂತಹ ಆನೆ ಇರಬಹುದು. ಬೆಡಂಭೂತ ಅಂತ ಒಂದು ಕಾಲದಲ್ಲಿ ಇದ್ವು, ಅವೆಲ್ಲ ಇಲ್ಲಿ ನಾವು ಭೂತ ಆಗಿ ಬೆಡಂಭೂತ ಇರುವ. ಏನ್ ಹೇಳ್ತಿದ್ದೀನಿ ನಾನು, ಅಪ್ಪವರು ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಏನೋ ಬಟ್ಟೆಗಾಗಿ. ಈ ಹೊಟ್ಟೆನೇ ಇರ್ಲಿಕ್ಕಂತಂದ್ರೆ ನಾವು ಎಲ್ಲಿ ಕಳಿಸ್ತಿದ್ದೀವಿ, ಏನು ಮಾಡ್ತಿದ್ವಿ? ಅದಕ್ಕಾಗಿ ಅಪ್ಪವ್ರಿಗೆ ಅದು ಚಿಂತನೆ ಅಂತಕ್ಕಂಥ ಏನು ಜಗತ್ತು ಎಷ್ಟು ಅದ್ಭುತದ. ಜ್ಞಾನಿಗಳನ್ನು ಮಾತನ್ನು ಹೇಳ್ತಾರೆ, ಸಂಪತ್ತು ಇರ್ಬೇಕು ಬೇಡ ಅಂತ ಅನ್ನೋದಿಲ್ಲ. ಸಂಪತ್ತು ಎಷ್ಟು ಇರ್ಬೇಕಂದ್ರೆ ಬಹಳ ಸಲ ಹೇಳಿಂಗೆ ನಮ್ಮ ಕಾಲಾಗಿನ ಚಪ್ಪಲಿ ಇದ್ದಂಗೆ ಇರ್ಬೇಕು. ಗೊತ್ತಾಗ್ತದೆ ನಿಮಗೆ ಚಪ್ಪಲಿ ಅಂದ್ರೆ ಅಷ್ಟು ಕೀಳ ಅಲ್ಲ. ನೀವು ಚಪ್ಪಲಿ ಅಂಗಡಿಗೆ ಹೋದ್ರಿ ಅಂತಂದ್ರೆ ನಿಮ್ಮ ನಂಬರ್ನ ಚಪ್ಪಲ್ ತೊಂತಿರೋ, ಹೆಚ್ಚಿನ ನಂಬರ್ನ ಚಪ್ಪಲ್ ತೊಂದು ನಮ್ಮ ಕಾಲಿನ ಅಳತೆ ಎಷ್ಟದ ಅಷ್ಟೊಂದು ನಂಬರ್ ತಗೋಬೇಕಲ್ಲ. ಕಡಿಮೆ ನಂಬರ್ ಆದ್ರೆ ಗುಳ್ಳಿ ಹೇಳ್ತಾವ, ಹೆಚ್ಚಿನ ನಂಬರ್ ಆದ್ರೆ ಕೊಡಕಾಲ ಬಿಡಿತಾವ. ಹಂಗ ನಮ್ಮ ಜೀವನಕ್ಕೆ ಸಂಪತ್ತು ಕಡಿಮೆ ಆದ್ರೆ ದುಃಖ ಆಕೈತಿ, ಹೆಚ್ಚಾದ್ರೂ ದುಃಖ ಆಕೈತಿ. ಪೌಣ್ಯರು ಬಂಧು ಬಾಂಧವರು ನಮ್ಮಂತೆ ಕೂಡಿ ಬಿದ್ದದನ್ನು ಗೊತ್ತಾಯ್ತು ಅಂದ್ರೆ ಯಾರೂ ಬೇಡ, ಯಾರೂ ಬೇಡ. ಕಳ್ಳರು ಅದು ಬೇಡ, ಸರ್ಕಾರದ ಟ್ಯಾಕ್ಸ್ ಇವೆಲ್ಲದಕ್ಕೂ ಹಣಿಲಿಲ್ಲ ಅಂದ್ರೆ ಬೆಂಕಿ, ಇವೆಲ್ಲ ಅದಕ್ಕೆ ಹಿಂದೆ ಪೂರಕವಾಗಿರ್ತಕ್ಕಂಥ ಸಾಮಗ್ರಿಗಳು. ಅದಕ್ಕೆ ಅವರಂತಾರೆ ಪಾದರಕ್ಷಿ ಎಷ್ಟು ನನ್ನ ಪಥ, ನನ್ನ ದಾರಿಯಲ್ಲಿ ನಾನು ಸಾಗಬೇಕಾಗಿತ್ತು ಅಂದ್ರೆ ನನ್ನ ಕಾಲಿನ ಅಳತೆಯ ಚಪ್ಪಲಿ ಎಷ್ಟಿರ್ತದೆ ಅಷ್ಟಿರ್ತದೆ, ನನ್ನ ದಾರಿ ಸುಗಮವಾಗಿ ಸಾಗ್ತದೆ, ನಾನು ಗುರಿಯನ್ನು ಮುಟ್ಲಿಕ್ಕೆ ಸಾಧ್ಯದ ಅಂತ ತಿಳ್ಕೊಂಡು ಹೇಳ್ತಾರೆ. ಹಾಗೆ ಇಲ್ಲಿ ಲೋಕಪ್ರಿಯತೆ ಅಂತಕ್ಕಂಥದ್ದು ಇರೋದು ಅನ್ನ ಮತ್ತು ನೀರಿಗೆ ಮಾತ್ರ ಲೋಕಪ್ರಿಯತೆ ಅಂದಾಗ ಇವರಂತಾರೆ ಇದು ಕೆಲಸ ಇರಲಿಲ್ಲ, ಉತ್ತರ ಸರಿಯಾಗಿಲ್ಲ ಮುದುಕಿಗೆ, ಇನ್ನೇನು ಬೇಡ ನಾವು ಶ್ರೀಮಂತರಂತ ಹೇಳೋಣ. ಹೌದಾ, ನೀವು ಶ್ರೀಮಂತರ? ಯಾವ ಶ್ರೀಮಂತರು? ಸ್ವಾತ್ಯಾಂ ಸಾಗರ ಶಕ್ತಿ ಮಧ್ಯಪತಿತಂ ತನ್ ಮೌಕ್ತಿಕಂ ಜಾಯತೆ. ಸ್ವಾತ್ಯಾಂ ಸ್ವಾತಿ ನಕ್ಷತ್ರದ ಒಂದು ಮಳೆಯ ಹನಿ ನೀರು ನನ್ನ ಬಾಯೊಳಗೆ ಬೀಳಬೇಕಂತ ತಿಳ್ಕೊಂಡು ಸಮುದ್ರದಲ್ಲಿರ್ತಕ್ಕಂಥ ಕಪ್ಪೆ ಚಿಪ್ಪು ಬಾಯಿ ತರ್ಕೊಂಡು ಕುಂತಿರ್ತದೆ. ಆ ಕಪ್ಪೆ ಚಿಪ್ಪಿನಲ್ಲಿ ಒಂದು ಹನಿ ನೀರು ಬಿತ್ತು ಅಂದ್ರೆ, ಸ್ವಾತಿ ನಕ್ಷತ್ರದ ಮೊದಲನೇ ಹನಿ ಅದರಲ್ಲಿ ಬಿತ್ತು ಅಂದ್ರೆ ಬಾಯಿ ಮುಚ್ಚಿಕೊಂಡು ಸಮುದ್ರದ ತಳದಲ್ಲಿ ಇದ್ದುಕೊಂಡು ಎಷ್ಟೋ ವರ್ಷಗಳವರೆಗೆ ಆ ಹನಿ ನೀರನ್ನ ಮುತ್ತನ್ನಾಗಿ ಪರಿಣಮಿಸ್ತಕ್ಕಂಥ ಶಕ್ತಿ ಅಂತಕ್ಕಂಥದ್ದು ಇರೋದು ಸಮುದ್ರದ ತಳ ಅಂತಕ್ಕಂಥದ್ದು, ಸಾಗರ ಅಂತಕ್ಕಂಥದ್ದು. ಮಹಾಸಾಗರದಷ್ಟು ಶ್ರೀಮಂತ ನೀ ಅದಿಯೇನೋ. ಬೆಟ್ಟ ಗುಡ್ಡಗಳಲ್ಲಿ ಚಿನ್ನದ ಕೋಲಾರದ ಚಿನ್ನದ ಗಣಿ, ಆಳವಾಗಿರ್ತಕ್ಕಂತಹ ಚಿನ್ನದ ಗಣಿಯಲ್ಲಿ ಕಲ್ಲಿನಲ್ಲಿ ಬಂಗಾರ ತೆಗಿತ, ಗುಡ್ಡ ಬೆಟ್ಟಗಳಲ್ಲಿ ಏನು ಹೊರಟತಕ್ಕಂಥದ್ದು ಸಾಗರದ ತಳ, ಗುಡ್ಡ ಬೆಟ್ಟಗಳಲ್ಲಿ ಈ ರೀತಿಯಾಗಿರ್ತಕ್ಕಂಥ ಶ್ರೀಮಂತಿಗೆ ಎಷ್ಟು ಇರಬೇಕು ಅಲ್ಲಿ ತಗೊಂಡು ಇಟ್ಕೊಳ್ಳೋದು ನನ್ನ ಹೆಸರಾಗ ಎಲ್ಲಿದೆಲ್ಲ ಸಂಪತ್ತು ಅಂತಕ್ಕಂಥದ್ದು. ಅವಾಗ ಇದು ಅವಘಡದ ಮುದುಕೆ ಅನ್ನೋದು. ಮುದುಕೆ ಬಹಳ ಅವಘಡದಿದ್ರು, ಆದರೂ ನೋಡೋಣಪ್ಪ ಇಲ್ಲಿಗೆ ಹತ್ತತ್ತಿ ಅಂತ ತಿಳ್ಕೊಂಡು ಅಂತಂದು ಹೋಯಿತು. ನಾವು ಪ್ರಯಾಣಿಕರವಾ? ಪ್ರಯಾಣಿಕರ ನೀವು ಪ್ರಯಾಣಿಕರ. ಈ ಜಗತ್ತಿನ ಮೇಲೆ
ಪ್ರಯಾಣಿಕರು ಇಬ್ಬರೇ ಇಬ್ಬರು ಹೊರಟಾರ. ಅವರು ಇನ್ನೂ ಪ್ರಯಾಣ ಮುಗುದಿಲ್ಲ. ಅವರು ಯಾರು? ಸೂರ್ಯ ಮತ್ತು ಚಂದ್ರರು ಪ್ರಯಾಣಿಕರು. ಪ್ರಯಾಣ ಮುಗುದಿಲ್ಲ. ನೀವ್ಯಾವ ಪ್ರಯಾಣಿಕರು? ಅಹಂಕಾರ. ಯಾಕೆ ಹೇಳ್ತೇನೆಂತಂದ್ರೆ, ನಾನು ಮತ್ತು ನನ್ನದು ಅನ್ನುವಂಥದ್ದು ಸಾವಕಾಶ ಇಡ್ಲಿಕ್ಕೆ ಪ್ರಾರಂಭ ಆಯಿತು. ಮುದುಕಿ ಸಾಲಿ ಕಲ್ತಾಕೆಲ್ಲ, ಸಂಸ್ಕೃತ ಕಲ್ತವನಲ್ಲ, ಸಾಹಿತ್ಯ ಗಂಧ ಇಲ್ಲ, ಏನೂ ಇಲ್ಲದಂಥ ಒಬ್ಬ 80 ವರ್ಷದ ತುಂಬು ಯೌವನ, ಎಂಥದ್ದು ನಿಷ್ಪತ್ತಿಗೊಂಡಿರ್ತಕ್ಕಂತಹ ವಯಸ್ಸು, ನಿಷ್ಪತ್ತಿಗೊಂಡಿರ್ತಕ್ಕಂಥದ್ದು, ಅನುಭವದ ನಿಷ್ಪತ್ತಿ ಆಗಿರ್ತಕ್ಕಂಥವ್ರು. ಆಕೆ ಅಂತಾಳ, ಸೂರ್ಯ ಚಂದ್ರ ಅವರು ಹೊಂಟಾರ, ಹಗಲು ಗೊತ್ತಿಲ್ಲ, ರಾತ್ರಿ ಗೊತ್ತಿಲ್ಲ, ಅವರ ಪ್ರಯಾಣನ ಮುಗುದಿಲ್ಲ. ನೀವ್ಯಾವ ಪ್ರಯಾಣಿಕರು? ಅವಾಗ ಅಥವಾ ನಿನ್ನ ಗುಡ್ಸಲಿಕ್ಕೆ ಬಂದೇವಿ, ನಿಮ್ಮ ಅತಿಥಿಗಳನ್ನು. ನಿನ್ನ ಅತಿಥಿ ನಾವು. ಅದೇ ನಂದು ಜಗತ್ತಾಗಿರೋ ಇಬ್ಬರು ಅತಿಥಿಗಳು. ಒಂದು ಯೌವನ ಅಂದ್ರೆ ತಾರುಣ್ಯ ಹೋದದ್ದೇ ಗೊತ್ತಾಗೋದಿಲ್ಲ ನಮಗ. ಇವೆಲ್ಲ ಬೆಳ್ಳಗೈಯವ ಖರೆ. ನಮ್ಮ ಯೌವನ ಅಂತಕ್ಕಂಥ ಹೋಗಿದ್ದು ಗೊತ್ತಾಗೋದಿಲ್ಲ. ಗೊತ್ತಾಗದಂಗೆ ಬಂದಿರ್ತದೆ, ಗೊತ್ತಾಗದಂಗೆ ಹೋಗ್ಬಿಟ್ಟಿರ್ತದೆ. ಅದಕ್ಕಾಗಿ ಅತಿಥಿ ಅಂದ್ರೆ ಏನು? ಸಹಜ ಬರವ, ಸಹಜ ಹೋಗ್ಬಿಡವ, ಹೇಳಿಸ್ಕೊಂಡು ಬರವಲ್ಲ. ಯೌವನ ಅನ್ನುವಂಥದ್ದು ಹೇಳಿಸ್ಕೊಂಡು ಬಂದಿರತಕ್ಕಂಥದ್ದಲ್ಲ, ತನ್ನಿಂದಾನೇ ಬಂದಿರತಕ್ಕಂಥದ್ದು ಯೌವನ ಅಂತಕ್ಕಂಥದ್ದು. ಆದ್ದರಿಂದ ಈ ಜಗತ್ತಿನಲ್ಲಿ ಇರ್ತಕ್ಕಂಥದ್ದು ಯೌವನ ಒಂದು ಅತಿಥಿ, ಇನ್ನೊಂದು ಪ್ರತಿಭೆ ಅಂತಕ್ಕಂಥದ್ದು. ಒಂದು ಪ್ರತಿಭೆ, ಕುಬೇರ ಮಾಸ್ತರದ ಒಂದು ಪ್ರತಿಭೆ, ಹಾಡ್ತಕ್ಕಂಥ ಒಂದು ಏನೋ ಒಂದು ಪ್ರತಿಭೆ, ಮಕ್ಕಳಲ್ಲಿ ಒಂದು ಪ್ರತಿಭೆ ಇದೆ. ಅದಕ್ಕೆ ಪ್ರತಿಭಾ ಪುರಸ್ಕಾರ ಅಂತ ಕರೀತಾರೆ. ಅದು ಯಾವಾಗ ಬರ್ತದೋ ಹೇಳಕ್ಕಾಗೋದಿಲ್ಲ. ಯಾವ ಶುಭಗಳಿಗೆ ಹೇಳಿ, ಯಾವ ಕೋಗಿಲೆ ಹಾಡು ಕೇಳು ಅನಮನ ಬಿಟ್ಟು ಹರಿಕರುಣೆಯೆಂದು ಹೊಸತಂದು ಹೊಳೆಯಿತು, ನವಗೀತೆ ಮೂಡಿಯಿತು, ಸಕಲ ದೇವ ಪ್ರಸಾದ ಮುದ್ದುದ. ಎಲ್ಲವೂ ಕೂಡ ಪರಮಾತ್ಮನ ಕೊಡುಗೆ ಅಂತಕ್ಕಂಥದ್ದು. ಆದ್ದರಿಂದ ಈ ಜಗತ್ತಿನಲ್ಲಿ ಇರ್ತಕ್ಕಂಥ ಇಬ್ಬರು ಅತಿಥಿಗಳು, ಒಂದು ಯೌವನ, ಇನ್ನೊಂದು ಪ್ರತಿಭೆ ಅಂತಕ್ಕಂಥದ್ದು. ಇದಿಷ್ಟು ಬಿಟ್ಟರೆ ಏನೂ ಇಲ್ಲ. ಅವಾಗ ಅವನು ಹೇಳ್ತಾನ, ಭೋಜನ ಹೇಳ್ತಾನ, ಕಾಳಿದಾಸ ಸತ್ರಿ ತಡಿ, ಖರೆ ಹೇಳಿ ಯಾರು ನೀವು? ಈಗ ರಾಜ್ಯ ಬೇಕಾದಷ್ಟು, ಮಿಥಿಲಾ ಪಟ್ಟಣದಲ್ಲಿ ಬೇಕಾದಂತಹ ರಾಜ್ಯದ ಸಿಂಹಾಸನ ಇದೆ, ವಜ್ರ ವೈಢೂರ್ಯಗಳಿದಾವ, ಎಲ್ಲ ಐತೆ. ಒಂದು ತಾನಿಲ್ಲ, ಒಂದು ಗ್ಲಾಸ್ ನೀರಿಲ್ಲ. ಅವರಂತ ಭೋಜನಲ್ಲಿ ಹೇಳಿದ, ಯವ್ವ ಪರದೇಶಿ, ಯಾರು ಇಲ್ಲ, ಈಗ ಯಾರು ಇಲ್ಲ, ನಾ ಪರದೇಶಿ ಅಂತ. ಬಿಕನಾಸಿ, ಯಾವ ಪರದೇಶಿ ನೀನು? ಪರದೇಶಿ ಅಂತಕ್ಕಂಥದ್ದು ಜಗತ್ತಿನಲ್ಲಿ ಒಂದೇ ಒಂದು, ಅದು ಯಾವುದು? ಆತ್ಮವಸ್ತು. ನೋಡ್ರಿ ಎಷ್ಟು ಜಾಣ ಮುದುಕಿ. ಆತ್ಮವಸ್ತು ಅಂತಕ್ಕಂಥದ್ದು ಒಂದೇ ಒಂದು. ಆತ್ಮನಿಗೆ ನ ಜಾಯತೆ ನ ಮ್ರಿಯತೆ ವಾ ಕದಾ ಚಿನ್ನಾಯಂ ಭೂತ್ವಾ ಭವಿತಾ ವಾ ನ ಭೂಯಃ ಅಜಃ ನಿತ್ಯಃ ಶಾಶ್ವತಃ ಅಯಂ ಪುರಾಣಃ ನ ಹನ್ಯತೆ ಹನ್ಯಮಾನೆ ಶರೀರೆ. ಶಾಸ್ತ್ರ ಹಿಂಗೆ ಹೇಳ್ತದೆ. ಆತ್ಮನಿಗೆ ತಂದೆ ಇಲ್ಲ, ತಾಯಿ ಇಲ್ಲ, ಬಂಧು ಇಲ್ಲ, ಬಳಗ ಇಲ್ಲ. ಅಂಥ ಅದ್ಭುತವಾಗಿರ್ತಕ್ಕಂಥ ಆತ್ಮ ಒಂದೇ ಪರದೇಶಿ. ಹೇಳು ನೀವು ಯಾರು? ಅವಾಗ ಅವರೊಂದು ಇಲ್ಲ, ಇಷ್ಟೆಲ್ಲ ನೀವು ಕೇಳ್ಕೊಂತ ಇದ್ದರೂ ಸಹಿತ ನಾವು ಸಿಟ್ಟು ಗೆದ್ದಿಲ್ಲ. ನಾವು ಬಹಳ ಸಹನಶೀಲರು ಅಂದ, ನಾವು ಬಹಳ ಸಹನಶೀಲರದೇವೆ ಅಂತ ಉತ್ಸವದಲ್ಲಿ. ಸಹನಶೀಲರು ಈ ಜಗತ್ತಿನಲ್ಲಿ ಇಬ್ಬರೇ ಇಬ್ಬರು. ನೀವು ಅನ್ಬೋದು, ಇದು ಯಾವಾಗ ಮುಗಿತಿತ್ತು ನಿಮ್ಮ ಪ್ರಶ್ನೆ, ನೀವು ನನ್ನ ಕೇಳಬಹುದು. ಖಂಡಿತ ಬಂದೆ ನಾನು ಈಗ ಇಲ್ಲ, ಸ್ವಾಭಾವಿಕ ಮೂಡ್ತದ. ಸಹನಶೀಲರು ಇಬ್ಬರೇ ಇಬ್ಬರು ಜಗತ್ತ. ನೀವು ಸಹನಶೀಲರು ಅಲ್ಲ. ನಿಮ್ಮ ಸಹನೆ ನಿಕ್ಕಾಕತೈತಿ ಈಗ, ನಿಮ್ಮ ಸಹನೆ ನಿಕ್ಕೈತಿ ಈಗ, ಸಾಧ್ಯನೇ. ಯಾರು ಸಹನಶೀಲರು ಅಂತಂದ್ರೆ
ಯಾವಾಗ ಒಂದು ಮಗು ಗರ್ಭಕ್ಕೆ ಮೂಡಿತು, ತಾಯಿಯ ಗರ್ಭಕ್ಕೆ, ಅಂದಿನಿಂದ ಪ್ರಾರಂಭವಾಗಿ 9 ತಿಂಗಳು ಎಷ್ಟು ಸಹನೆಯನ್ನು ತೆಗೆದುಕೊಂಡು ಆ ಮಗುವಿನ ಸಲುವಾಗಿ, ತನ್ನ ಕರುಳಿನ ಕುಡಿಯ ಸಲುವಾಗಿ ಪರಿಶ್ರಮ ಪಟ್ಟು ಪಥ್ಯಾದಿಗಳನ್ನು ಎಲ್ಲವನ್ನೂ ಮಾಡಿ ನನ್ನ ಮಗು ಮುಂದೆ ಬೆಳಿಬೇಕು, ಅದು ಹೆಣ್ಣೋ ಗಂಡೋ ಗೊತ್ತಿಲ್ಲ, ಆ ಪ್ರಶ್ನೆ ಮೇಲೆ. ಆದರೆ ಬರ್ತಕ್ಕಂತಹ ಮುಂದಿನ ಭಾವಿ ಭವಿಷ್ಯತ್ತಿಗೆ ಜಗತ್ತಿಗೆ ಬರ್ತಕ್ಕಂತಹ ಮಗು ಆಚಾರ ಕರಸಾಗಿ, ನೀತಿಗೆ ಪ್ರಭುವಾಗಿ, ಮಾತಿನಲ್ಲಿ ಚೂಡಾಮಣಿಯಾಗಿ, ನನ್ನ ಕಂದ ಜ್ಯೋತಿಯೇ ಆಗು ಜಗಕ್ಕೆಲ್ಲ ಅಂತ ತಕೊಂಡು ಹರಿಸಬೇಕಾಗಿತ್ತು. ಅಂದ್ರೆ ಸಹನೆ ಎಷ್ಟಿರ್ಬೇಕು ಆ ತಾಯಿದು. ಆ ತಾಯಿ ಸಹನೆ ನಿಮ್ಮಲ್ಲಿ ಐತನೋ? ಒಬ್ಬ ತಾಯಿ ಯಾವುದೋ ಮನೆಯಿಂದ ಬಂದಿರ್ತಕ್ಕಂಥ ಒಂದು ಕನ್ಯೆ ವಧು ಅಂತ ತಿಳ್ಕೊಂಡು, ನಮ್ಮ ಸೊಸಿ ಅಂತ ತಿಳ್ಕೊಂಡು ನಮ್ಮ ಮನೆಗೆ ಬರ್ತಾಳೆ. ಮನೆಯ ಪರಿಚಯ ಇಲ್ಲ, ಮನೆಯ ವಾತಾವರಣ ಗೊತ್ತಿಲ್ಲ, ಭಾವ ಮೈದುನರ ಸ್ವಭಾವ ಗೊತ್ತಿಲ್ಲ, ಅತ್ತೆ ಮಾವಂದಿರ ಸ್ವಭಾವ ಗೊತ್ತಿಲ್ಲ. ಇಷ್ಟೆಲ್ಲ ಗೊತ್ತು ಇರದೇ ಇದ್ರೂ ಸಹಿತ ನನ್ನದೇ ಮನೆ ಎಲ್ಲರೂ ನಾವು ಕೂಡಿ ಇದ್ದವರನ್ನೋ ಹಾಗೆ ಬಂದ ಮರುದಿವಸದಿಂದ ಯಾವಾಗ ಸೊಸೆ ತನ್ನ ಬಲಗಾಲನಿಟ್ಟು ಬಂದಲೋ ಅಂದಿನಿಂದ ಹಿಡಿದುಕೊಂಡು ಸಾಯುವವರೆಗೂ ಕೂಡ ಹುಟ್ಟಿರ್ತಕ್ಕಂಥ ತವರು ಮನೆಯನ್ನು ಬಿಟ್ಟು ಅದೇ ಗಂಡನ ಮನೆಯಲ್ಲಿ ಪತಿಯ ಮನೆಯನ್ನ ಸರ್ವಸ್ವ ಅಂತ ತಿಳಿದುಕೊಂಡು ಇಡೀ ತನ್ನ ಜೀವನದ ತುಂಬ 1 ಅಲ್ಲ 2 ಅಲ್ಲ 4 ಅಲ್ಲ 10 ಮಕ್ಕಳನ್ನು ಹಡೆದು ಈ ಜಗತ್ತಿಗೆ ಕೊಟ್ಟು, ಅಷ್ಟೇ ಅಲ್ಲ ಆ ಮಕ್ಕಳು ಹಿಂಸೆ ಕೊಟ್ಟರೂ ಸಹಿತ ಸಹಿಸಿಕೊಂಡು ಹೋಗ್ತಾಳಲ್ಲ ತಾಯಿ. ಆ ತಾಯಿಯ ಸಹನೆ ಮುಂದೆ ನಿಮ್ಗೆಂತ ಸಹನೆ ತಾಯಿ. ಎರಡನೇದ್ದು ಭೂಮಿ ತಾಯಿ. ನೀವು ಏನು ಬೇಕಾದ ಮಾಡಿ, ಏನು ಮಾಡಿದರೂ ಸಹಿತ ಕೊನೆಗೆ ತನ್ನಲ್ಲಿಯೇ ನೀವು ಏನು ತಪ್ಪು ಮಾಡಿದರೂ ಸಹಿತ ಈ ವಸುಂಧರಾ ಪುಣ್ಯವತಿ ಬಹುವ, ಈ ವಸುಂಧರೆ, ಈ ಭೂಮಿ ತಾಯಿ ಅಂತಕ್ಕಂಥವ್ರು ಬಹಳ ದೊಡ್ಡವಳು. ಕೊನೆಗೆ ಇದು ದಿಕ್ಕೇಡಿ ಹೆಣ ಆಗಿ ಬಿದ್ದರಂದ್ರೆ ದಿಕ್ಕೇಡಿ ಆಗಬಾರದು ಅಂತ ತಿಳ್ಕೊಂಡು ತಾಯಿ ತನ್ನೊಳಗೆ ಹಿಂಗಿಟ್ಕೊಳ್ತಾರಲ್ಲ, ಹೆಣ ಎಲ್ಲಿ ಹೋಗಿದ್ದು ನಾವು ಭೂಮಿಯೊಳಗೆ ಹೋಗಿಬೇಕಲ್ಲ. ಇಷ್ಟೆಲ್ಲ ಮಾಡಿದರೂ ಸಹಿತ ಪಾಪಿ ಇರಲಿ, ಪುಣ್ಯವಂತಿರಲಿ, ಕರ್ಮಿ ಇರಲಿ, ಧರ್ಮಿ ಇರಲಿ, ಯಾರಿದ್ದರೂ ಸಹಿತ ಒಳಗೆ ಇಂಬಿಟ್ಕೊಳ್ತಾರಲ್ಲ ಮಾತೃಭೂಮಿ ಅಂತಕ್ಕಂಥವಳು. ಆದ್ದರಿಂದ ಈ ಭೂಮಿ ತಾಯಿ ಅಂತಕ್ಕಂಥವ್ರು ಒಂದು ಈ ಜಗತ್ತಿನಲ್ಲಿ ಹುಟ್ಟಿರ್ತಕ್ಕಂಥ ಒಂದು ಹೆಣ್ಣು ಅಥವಾ ಒಂದು ತಾಯಿ ಅಂತಕ್ಕಂಥದ್ದು ಇವ್ರಿಗೆ ಇರ್ತಕ್ಕಂಥ ಸಹನೆ ಇನ್ಯಾರಿಗೆ? ಒಂದು ತಾಯಿ, ಭೂಮಿ ತಾಯಿ. ಅದಕ್ಕೆ ಕುಂಭಾರ ಮಣ್ಣು ತುಳಿತಿರ್ತಾನಂತ. ಕುಂಭಾರ ಮಣ್ಣು ತುಳಿದು ಹರ ಮಾಡ್ತಿರ್ತಾನೆ. ಹರ ಮಾಡುವಾಗ ಮಣ್ಣು ಅಂತಂತೆ, ಮಣ್ಣೆಂದಿದ್ದು ಕುಂಭಾರಗೆ ಏತಕ್ಕೆ ತುಳಿಯುವೆ ನನ್ನ, ಮಣ್ಣೆಂದಿದ್ದು ಕುಂಭಾರಗೆ ಏತಕ್ಕೆ ತುಳಿಯುವ ನನ್ನ, ಮುಂದೊಂದು ದಿನ ಬರಲಿಹುದು ಆಗ ನಾ ತುಳಿಯುವೆ ನಿನ್ನ. ಹೌದಿಲ್ಲ? ಕಬೀರದಾಸರಿ ಮಾತಾಡಿ, ಮಣ್ಣೆಂದಿದ್ದು ಕುಂಭಾರಗೆ ಏತಕ್ಕೆ ತುಳಿಯುವೆ ನನ್ನ, ಮುಂದೊಂದು ದಿನ ಬರಲಿ ಹೋದು ಆಗ ನಾ ತುಳಿಯುವೆ ನಿನ್ನ. ಭೂಮಿ ತಾಯಿ, ಜನ್ಮ ಕೊಟ್ಟ ತಾಯಿ, ಭೂಮಿ ತಾಯಿ. ಇವರು ಸಹನಶೀಲರಪ್ಪ, ನೀವ್ಯಾರು? ಅವಾಗ ಕೊನೆಗೆ ಹೇಳಿದರು, ಕರೆ ಹೇಳಿ, ಕರೆ ಹೇಳಿ, ಸೋತವ್ರು ನಾವು. ಕೊನೆಗೆ ಓದ್ತದ್ರು ಮಹೇಶ, ಸೋತವ್ರು. ಜಗತ್ತಿನಾಗ ಇಬ್ಬರು ಸೋತವ್ರು ನಮಗೆ ಒಂದು. ಜಗತ್ತಿನಲ್ಲಿ ಸೋತವ್ರು ಇಬ್ಬರು ಸೋತವ್ರು. ಯಾರು ಅಂತಂದ್ರೆ ಸಿಕ್ಕಾಪಟ್ಟೆ ಹೆಣ್ಣು ಹಡಲು ಅಸಹಾಯಕರಾಗ್ಯಾರ, ಸಿಕ್ಕಾಪಟ್ಟೆ ಸಾಲ ಮಾಡಿ ತೀರಿಸಲಾರ್ದಂಗೆ ಆಗೈತಿ. ಅವರು ಸೋತವರೇ ವಿನಃ ನೀವು ಸೋತವರಲ್ಲ, ಕರೆ ಹೇಳ್ರಿ. ಅವರಂದ್ರು ನಿಶಬ್ದಂ ಬ್ರಹ್ಮ ಉಚ್ಯತೆ, ಸಾಕು, ಏನು ಮಾತಾಡೋದು ಬೇಡ. ಸುಮ್ಮನೆ ಕೈ ಕಟ್ಕೊಂಡು ತಲೆ ಹಾಕೊಂಡು ಸುಮ್ಮನೆ ನಿಂತರು. ಆಕೆ ಹೇಳಿದ್ರು, ಯಪ್ಪ ನಾನು ನಿಮ್ಮ ಜೋಡಿ ಸ್ವಲ್ಪ ಮಾತಾಡಬೇಕು, ಟೈಮ್ ಪಾಸ್ ಮಾಡ್ಬೇಕಂತ ತಿಳ್ಕೊಂಡು ನಿಮ್ಮ ಜೋಡಿ ಮಾತಾಡಿನ ನಾ ಅಲ್ಲ. ಮುದುಕಿ ಹೇಳ್ತಾರ, ನಿಮ್ಮ ಜೋಡಿ ಸ್ವಲ್ಪ ಮಾತಾಡಬೇಕಾಗಿತ್ತು, ನಿಮ್ಮಲ್ಲಿ ಏನೋ ಐತಿ ಅಂತ ತಿಳ್ಕೊಂಡು ನೀವು ಏನು ಖರೆ ಏನಂತ ತಿಳ್ಕೊಳ್ಳೋ ಸಲುವಾಗಿ ಮಾತಾಡಿದ್ದಾಗೈತಿ.
ಇರಲಿ ಶೆಣೆದ್ರಿ, ನೀವು ಮಿಥಿಲಾಪಟ್ಟಣಕ್ಕೆ ಹೋಗ್ಬೇಕಲ್ಲ, ಹೋಗುವಂತೆ ಕತ್ತಲು ಬಹಳ ಆಯಿತು, ಹಣ್ಣುಗಳದಾವ, ಹಾಲು ಐತಿ, ಕುಡೀರಿ, ಹಣ್ಣು ತಿನ್ರಿ, ಬೆಚ್ಚಗೆ ಮಲ್ಕೊಡ್ರಿ, ಮುಂಜಾನೆ ಅದ್ರ ಕೂಡಲೇ ಹೋಗ್ರಿ ಅಂತ ಹೇಳ್ಕೊಂಡು ವಸ್ತಿ ಇಟ್ಕೊಂಡು ಬೆಳಗ್ಗೆ ಕಳಿಸ್ತಾರ. ಬೆಳಗ್ಗೆ ಹೋಗುವಾಗ ಮಹಾರಾಜ ಕೇಳ್ತಾನ, ಭೋಜರಾಜ ಕೇಳ್ತಾನ, ಅಮ್ಮ ನಿನ್ನ ಉಪಕಾರ ಬಹಳ ಆಗೈತಿ, ನಿನಗೆ ಏನು ಬೇಕು ಅಂತ ಕೇಳಿ. ಬೇಕಾಗಿದ್ದು ಇವ್ರಿಗೂ ಅಕ್ಕಿಗೆ ಆಶ್ರಯ ಯಾರಿಗೆ ಬೇಕಾಗಿತ್ತು? ಇವ್ರಿಗೆ ಬೇಕಾಗಿತ್ತು. ಕಾಳಿದಾಸನಿಗೆ ಭೋಜನಿಗೆ ಆಶ್ರಯ ಬೇಕಾಗಿತ್ತು, ಆಶ್ರಯ ಸಿಕ್ತು ಸರಿಯಾಗಿ. ಆದ್ರೆ ಹೋಗುವಾಗ ಮುದುಕಿ ಹೇಳ್ತಾರ, ನೀವು ಮತ್ತೆ ಯಾವಾಗಿದ್ರು ಬರೋವ್ರ, ಮತ್ತೆ ದಾರಿ ತಪ್ಪವ್ರ, ಯಾವಾಗ 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 ನೀವು ದಾರಿ ತಪ್ಪಿರಿ ಅವಾಗ ಅವಾಗ ಇಲ್ಲಿ ಬರ್ಕೊಂತ ಇರ್ರಿ, ನಾ ದಾರಿ ನಿಮಗೆ ಹೇಳ್ಕೋತ ಇರ್ತೀನಿ. ಇಷ್ಟ ಹೇಳ್ತಾಳೆ ವಿನಃ ಇವ ರಾಜ ಇವನ ಏನಾದ್ರು ಪಡ್ಕೊಳ್ಬೇಕು. ಒಬ್ಬ ಮಂತ್ರಿ ಬಂದನು ಅಂತಂದ್ರೆ ಒಬ್ಬರು ಇಂಥ ಸಭಾ ಕರೀತಲ್ಲ, ಗ್ರಾಮ ಸಭೆಗೆ ನಮ್ಮ ಭಾಗದ ಶಾಸಕರು ಅಧಿಕಾರಿಗಳು ಎಲ್ಲರೂ ಬಂದರು ಅಂತಂತಂದ್ರೆ ಎಷ್ಟು ಕೃಷ್ಣ ಕಿತ್ತೂರಾಗಿರ್ತಕ್ಕಂಥವು ಎಲ್ಲ ಅರ್ಜಿ ಹೊತ್ಕೊಂಡು ಹೋಗ್ತಾರ ಅವರು. ಅಷ್ಟು ನಾವು ಅರ್ಜಿ ಕೊಡ್ತೀವಿ. ಸ್ವತಃ ರಾಜನೇ ಬಂದರೂ ಸಹಿತ ಏನು ಹೇಳಿಲ್ಲ, ಮುಂದಕ್ಕೆ ಹೇಳ್ತಾರ, ಮತ್ತೆ ಯಾವಾಗ ಬಂದಾಗ ಇಲ್ಲೇ ಬರ್ರಿ, ಇಲ್ಲೇ ಇರ್ರಿ, ನಿಮ್ಮಿಂದ ನಮಗೇನೋ ಬೇಡ ಅಂತ ತಿಳ್ಕೊಂಡು ಹೇಳ್ತಾರೆ. ಯಾಕಂದ್ರೆ ಅಪ್ಪಗಳು ಇದನ್ನ ಯಾಕೆ ಹೇಳ್ತಿದ್ರು ಅಂದ್ರೆ, ಮುದುಕಿ ಅವ್ರಿಗೆ ಹೆಂಗ ಉಪದೇಶ ಮಾಡಿದ್ಲು ಅಂದ್ರೆ ಪ್ರಶ್ನೆಯನ್ನು ಕೇಳಿದ್ಲು. ಒಂದೇ ಪ್ರಶ್ನೆ, ಯಾರು ನೀನು? ನಿಜಗೊಂಡಿದ್ದಾಗ ಆರು ನಾನೆಂದು ವಿಚಾರಿಸು, ಇದು ಮಾಡು. ಯಾರು ನಾನು? ಕೋಹಂ, ಎಲ್ಲಿಂದ ಬಂದೆ? ಕುತಃ ಸ್ವಜಾತ ಜೀವಾಮಕೇನ ಗಜ ಸಂಪ್ರತಿಷ್ಠಾ. ಯಾರು ಅಧಿಷ್ಠಾನದಲ್ಲಿ ನಾವೆಲ್ಲ ಬದುಕಿದ್ದೇವೆ ಈಗ. ಈ ಲೋಕ ತಕ್ಕಡಿ ಯಾರು ತೂಗುತ್ತಲಿಹರು, ಏರು ಪೇರಿನ ಹದವ ಸರಿ ಮಾಡುತ್ತೀಯರು, ಜನನ ಜೀವನ ಮರಣ ಇದಕ್ಕೆಲ್ಲ ಹೊಣೆ ಯಾರು? ಬದುಕಿಗೆ ಉತ್ತರವಿದೆಯೇ ಮುದ್ದುರಾಮ? ಆ ಬದುಕಿನ ಉತ್ತರವನ್ನು ಕಂಡುಕೊಳ್ಳಬೇಕಾಗಿತ್ತು ಅಂತಂದ್ರೆ ಹೋಗು, ತಿಳಿಯ ಬಯಸುವ ನೀನು ಹೋಗು ಗುರುವಿನ ಬಳಿಗೆ. ನದಿಗೆಲ್ಲ ನೀರಡಿಗೆ ಜಲದಾಹ ನಿನಗೆ, ಹರಿವ ತೊರೆ ಕರೆಯುವುದೇ ಪಯಣೆಗನ ತನ್ನಡೆಗೆ. ಸಾಗು ನೀ ನದಿಯತ್ತ ಮುದ್ದುರ. ನೀರಡಿಕೆ ಆಗಿತ್ತು ನಮಗೆ, ನದಿಗೆಲ್ಲ ನೀರಡಿಕೆ ಹೋಗ್ತದ, ಹರಿತಿರ್ತದ. ಯಾರಿಗೆ ನೀರಡಿಕೆ ಆಗಿದೆ, ಯಾರಿಗೆ ಜ್ಞಾನದ ದಾಹ ಇದೆ, ಅವರು ಹೋಗ್ಬೇಕು, ಗುರು ಸಾನ್ನಿಧ್ಯಕ್ಕೆ ಹೋಗ್ಬೇಕು. ಅವಾಗ ಮಾತ್ರ ಆರು ನಾನೆಂದು ವಿಚಾರಿಸುವ ಆ ಉತ್ತರ ಅಂತಕ್ಕಂಥದ್ದು ಅಲ್ಲಿ ಸಿಗ್ಲಿಕ್ಕೆ ಅದು ಸಾಧ್ಯ. ಆ ಉತ್ತರವನ್ನು ಕಂಡುಕೊಳ್ಳುವ ಸಲುವಾಗಿ ಸಿದ್ದೇಶ್ವರಪ್ಪ ಅವರು ಬ್ರಹ್ಮಾನಂದ ಸ್ವಾಮಿಗಳು ಏನಲ್ಲಿ ಬಿಜ್ಜರ್ಗಿಗೆ ಬಂದು ಹೋದರೋ ಆ ಉತ್ತರವನ್ನು ಕಂಡುಕೊಳ್ಳಲಿಕ್ಕೆ ಹೋದವರು ಉತ್ತರಕ್ಕೇ ಹೋದರು. ಉತ್ತರ ಅಂದ್ರೆ ಏನು? ಉತ್ಕ್ರಮಣ ಅಂತಕ್ಕಂಥ ದೇವ ಸಾನ್ನಿಧ್ಯ ಅನ್ನುವಂಥ. ಕೊನೆಗೆ ಮಲ್ಲಿಕಾರ್ಜುನಪ್ಪ ಅವರು ಅವರ ಸನ್ನಿಧಾನಕ್ಕೆ ಸಿದ್ದೇಶ್ವರಪ್ಪ ಅವರು ಬಂದಾಗ, ಮಲ್ಲಿಕಾರ್ಜುನಪ್ಪ ಅವರು ಲಿಂಗ ದೀಕ್ಷಾ ಕೊಟ್ಟಿಲ್ಲ ಸಿದ್ದೇಶ್ವರಪ್ಪ ಅವರಿಗೆ. ದೊಡ್ಡವರಾದ ಮೇಲೆ ಸ್ವತಃ ಮಲ್ಲಿಕಾರ್ಜುನಪ್ಪ ಅವರು ಬ್ರಹ್ಮಾನಂದ ಸ್ವಾಮಿಗಳವರನ್ನ ಗದಗಿನಿಂದ ಕರೆಸಿ ಸಿದ್ದೇಶ್ವರಪ್ಪ ಅವರಿಗೆ ಲಿಂಗ ದೀಕ್ಷೆಯನ್ನು ಕೊಡಿಸಿರ್ತಕ್ಕಂಥ. ಯಾಕಂದ್ರೆ ಅವರಿಂದ ಪ್ರಭಾವಿತ ಆಗಿ ನೀ ಬಂದಿಯಪ್ಪ. ಮೂಲ ಅಲ್ಲದ ಒಂದೇ ಸಂಪ್ರದಾಯ, ಒಂದೇ ಗುರುವಿನ ಮಕ್ಕಳು ಮಲ್ಲಿಕಾರ್ಜುನಪ್ಪ ಅವರು ಬ್ರಹ್ಮಾನಂದರು. ಇದ್ರೂ ಕೂಡ ಯಾರಿಂದ ನೀನು ಪ್ರಭಾವಿತರಾಗಿ ಬಂದಿದೆಯಾ ಇರು ಅಂತ ಹೇಳಿದಾಗ ಲಿಂಗ ದೀಕ್ಷೆ ಅವರಿಂದ ಕೊಡಿಸಿದ್ರು ಸಹಿತ ಇಡೀ ಅಧ್ಯಾತ್ಮದ ಆ ಸಾಗರವನ್ನು ಸಂಪೂರ್ಣವಾಗಿ ಧಾರೆಯಲ್ಲಿದ್ದು ಯಾರಿಗೆ ಅಂದ್ರೆ ಮಲ್ಲಿಕಾರ್ಜುನಪ್ಪ ಅವರು ಸಿದ್ದೇಶ್ವರಪ್ಪ ಅವರಿಗೆ. ಮೇಲೆ ಹೇಳ್ತಿದ್ರು ಮಲ್ಲಿಕಾರ್ಜುನಪ್ಪ ಅವರು, ನಂದಿರುವುದು ಒಂದು ರತ್ನ, ನಿನ್ನ ಒಡವೆ ಎಂಬುದು ಜ್ಞಾನ ರತ್ನ, ಅದನ್ನು ನೀನು ಅಲಂಕರಿಸಿದೆಯಾಗಲೇ ನಮ್ಮ ಗುಹೇಶ್ವರ ಲಿಂಗದಲ್ಲಿ ನಿನ್ನಿಂದ ಸಿರಿವಂತನಾರೂ ಇಲ್ಲ ಅನ್ನುವಂಥ ಮಾತನ್ನು ಹೇಗೆ ಹೇಳಿದರು ಪ್ರಭುದೇವರು. ಇಲ್ಲಿ ಮಲ್ಲಿಕಾರ್ಜುನಪ್ಪ ಅವರಿಗೆ ಅತಿಯಾಗಿ ಪ್ರೇಮದ ವ್ಯಕ್ತಿಯಾಗಿ ಅವರ ಅನರ್ಘ್ಯವಾಗಿರ್ತಕ್ಕಂತಹ ಆ ಅದ್ಭುತವಾಗಿರ್ತಕ್ಕಂಥ ಜ್ಞಾನವನ್ನು ಸ್ವೀಕಾರ ಮಾಡಿರ್ತಕ್ಕಂಥವರು ಸಿದ್ದೇಶ್ವರಪ್ಪವರು. ಅವನು ಕೊಟ್ಟಿರ್ತಕ್ಕಂಥವ್ರು ಮಲ್ಲಿಕಾರ್ಜುನಪ್ಪ ಅವರು. ಹಗಲಿರೋರು ಕೂಡ ಯಾವಾಗಲೂ ಕೂಡ 19ನೇ ವಯಸ್ಸಿನಲ್ಲಿ ಸಿದ್ದೇಶ್ವರಪ್ಪ ಅವರು ಕೊಲ್ಹಾಪುರದ ಚಿತ್ರದುರ್ಗದ ವಿರಕ್ತ ಮಠದಲ್ಲಿ ಪ್ರವಚನವನ್ನು ಮಲ್ಲಿಕಾರ್ಜುನಪ್ಪ ಅವರು ಮಾಡುವಾಗ
ಅದೇ ಆಗ SSLC ಮುಗಿಸಿರ್ತಕ್ಕಂತಹ ಸಿದ್ದೇಶ್ವರಪ್ಪ ಅವರು ಸಿದ್ಧಾಂತ ಶಿಖಾಮಣಿಯ ಮೇಲೆ ಪ್ರವಚನ ನಡೆದಾಗ ಸಿದ್ಧಾಂತ ಶಿಖಾಮಣಿಗೆ 19ನೇ ವಯಸ್ಸಿನಲ್ಲಿ SSLC ಪಾಸ್ ಆಗಿರ್ತಕ್ಕಂಥ ಒಬ್ಬ ವಿದ್ಯಾರ್ಥಿ ಆ ಸಮಯದಲ್ಲಿ ಅಪ್ಪ ಅವರ ಪರುಷವಾಣಿಯಿಂದ ಸಿದ್ಧ ಇದನ್ನು ಬರೀತಿ ನೋಡೋ ಬರೀ ಇದನ್ನ ಅಂತ ತಿಳ್ಕೊಂಡಂದಾಗ ವ್ಯಾಖ್ಯಾನವನ್ನ 19ನೇ ವರ್ಷದಲ್ಲಿ ಸಿದ್ಧಾಂತ ಶಿಖಾಮಣಿಗೆ ಬರೀತಾರೆ. ಮೊದಲನೇ ಕೇಳ್ತೀವಿ ವೀರಶೈವ ಸಿದ್ಧಾಂತ ಶಿಖಾಮಣಿ ಅದನ್ನು ಬದಲ್ತಕ್ಕಂಥವ್ರು ಸಿದ್ದೇಶ್ವರಪ್ಪ. ಹೀಗೆ ಅವರ ಯಾನ, ಆ ಪ್ರಯಾಣ, ಬದುಕಿನ ದಾರಿ ಬಹಳ ದೀರ್ಘವಾಗಿರ್ತಕ್ಕಂಥ ಅಂಥವ್ರ ಜೊತೆಗೆ ನಾವಿರ್ತಕ್ಕಂಥ ಎಷ್ಟು ವರ್ಷ ಇದ್ದೀವಿ ಆ ಪ್ರಶ್ನೆ ಬೇರೆ. ಆದರೆ ಅವ್ರ ಬಗ್ಗೆ ಹೇಳಬೇಕು ಅಂದರೆ ಯಾವುದು ಹೇಳೋದು ಯಾವುದು ಬಿಡೋದು, ನಾ ಮುಂದೆ ನೀ ಮುಂದೆ ನಾ ಮುಂದೆ ನೀ ಮುಂದೆ ಅಂತಾವು ಅಂಥ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ನಿಸರ್ಗ ಬರುತ್ತೆ. ನಿಮಗೆಲ್ಲ ಆ ಖಂಡಿಕೆಯೊಳಗೆ ಒಂದು ಪ್ರಸಂಗ ನಡೀತು. ಪ್ರವಚನ ಮಾಡ್ತಾ ಇದ್ದರು ಕೊನೆಯ ದಿವಸದಲ್ಲಿ, ಕೊನೆಯ ದಿನಮಾನಗಳಲ್ಲಿ ಬಹಳ ಮುಪ್ಪಾಗಿತ್ತು, ರೋಗ ಉಲ್ಬಣ ಆಗಿತ್ತು, ಗೊತ್ತಿರಲಿಲ್ಲ, ಯಾರಿಗೂ ಗೊತ್ತಿರಲಿಲ್ಲ, ರೋಗ ಉಲ್ಬಣ ಆಗಿತ್ತು. ಅಲ್ಲಿಂದ ಇಲ್ಲಿಗೆ ಬರಬೇಕಾಗಿತ್ತು, ಐನಾಪುರಕ್ಕೆ ಬರೋರಿದ್ರು ಆಶ್ರಮಕ್ಕೆ, ಆ ರೀತಿ ತಯಾರಿನೂ ಆಗಿತ್ತು ಕೂಡ. ಆದರೆ ಅವತ್ತು ಆ ಪ್ರವಚನದಲ್ಲಿ ಸುಮ್ಮನೆ ಹಕ್ಕಿಗಳ ಬಗ್ಗೆ ಹೇಳುವಾಗ, ಆ ಹಕ್ಕಿಗಳ ಧ್ವನಿಗಳ ಬಗ್ಗೆ ಹೇಳುವಾಗ ಅಲ್ಲಿಗಿರ್ತಕ್ಕಂಥ ಈಜಗನ ಅನೇಕ ಗುಂಪು ಹಿಂಗೆ ಕೂಗ್ತಾವ. ಅವಾಗ ಒಂದು ಕ್ಷಣ ಸುಮ್ಮನೆ ಕೂತರು ಅಂತ ಪ್ರವಚನ ಬಂದಾಗ ನೋಡ್ ಹಿಂಗೆ ಹೇಳ್ತಾರೆ, ನೋಡ್ರಿ ನಗತಾರ ಅವ್ರು. ಆ ಹಕ್ಕಿಗಳು ಹಾಡಿದ ಕೊಡಿ ಮತ್ತೆ ನಗತಾರ ಅಪ್ಕೊಂಡು ನಕ್ಕ ಒಂದು ಕ್ಷಣ ಮತ್ತೆ ಹೇಳಕ್ ಶುರು ಮಾಡ್ತಾರೆ, ಅದ್ರ ಬಗ್ಗೆ ಹೇಳ್ತಾರೆ. ಅವಾಗ ಮತ್ತೆ ಅವು ಹಾಡ್ತಾವ, ಮತ್ತೆ ಕೂಗ್ತಾವ ಒಂದೇ ಸ್ವರದಲ್ಲಿ. ಅದು ಹೆಂಗಿತ್ತು ಅಂದ್ರೆ ಅಪ್ಪಗಳು ಅದನ್ನು ಹೇಳೋ ಹೊತ್ತಿನೊಳಗೆ ನಿಸರ್ಗ ಹೆಂಗೆ ಸಾಥ್ ಹಾಕಿತ್ತು ಅಂತಂತಂದ್ರೆ ನಾವು ಅದೇ ನಿಮ್ಮ ಹಿಂದೆ ನೀವು ಹೇಳಿದಂಗೆ ನಾವು ಕೇಳ್ತೇವೆ ಅಂತಿತ್ತು ನಿಸರ್ಗ. ಇವ್ರು ಹೇಳಿದಂಗೆ ಅವ್ರು ಕೇಳೋದು ನಿಸರ್ಗ. ಗೋಕುಲದಲ್ಲಿ ಪ್ರವಚನದಾಗ ಒಂದೇ ಕಡೆ ಅಲ್ಲ, ಆ ಕಡೆ ಆಗಿದೆ ಆ ರೀತಿಯಾಗಿರ್ತಕ್ಕಂಥ ಪ್ರಶ್ನೆ ನಾವು ಕಂಡಿರ್ತಕ್ಕಂಥದ್ದು. ನಾವಿರ್ತಕ್ಕಂಥ ಸ್ಥಳ ಒಂದು ಕಡೆಗೆ, ಆಶ್ರಮ ವಾಸ್ತವ್ಯ ಬೇರೆ ಕಡೆಗೆ, 1 ಕಿಲೋಮೀಟರ್ 2-3 ಕಿಲೋಮೀಟರ್ ದೂರದಲ್ಲಿ ನಾವು ಇರ್ತಿದ್ವಿ. ಪ್ರವಚನ ಒಂದು ಕಡೆ ಇರೋದು, ಅಲ್ಲಿ ನಾವು ಇದ್ದಲ್ಲಿ ಮಳೆ ಆಗೋದು. ಅದು ಇವತ್ತು ಮಳೆ ಆಯ್ತು, ಪ್ರವಚನ ಇವತ್ತು ಕ್ಯಾನ್ಸಲ್ ಆಗತ್ತೆ ಅನ್ನೋರು. ನಾವು ಸ್ವತಃ ಹೋಗಿ ನೋಡ್ಕೊಂಬರ್ಬೇಕು. ಇದು ಬುದ್ಧಿವಾಗಿ ಮಳೆನೇ ಆಗಿಲ್ಲ, ಸುಳ್ಳು ಹೇಳ್ತಾರೆ ನೀವು ಅನ್ನೋರು. ಅಂದ್ರೆ ನಮ್ಮ ಕಡೆಯಿಂದ ಹೇಳ್ಸಬೇಕಂತ ಅವ್ರು ಅನ್ನೋರು. ಇಲ್ಲಿ ಬುದ್ಧಿವರ ಇಲ್ಲಿ ಅಲ್ಲೆಲ್ಲ ನಾವು ಇದ್ದಲ್ಲಿ ಸಿಕ್ಕಾಪಟ್ಟೆ ಮಳೆ ಆಗೋದು. ಅಲ್ಲಿ ಹೋಗಿ ನೋಡಿದ್ರೆ ಒಂದು ಹನಿ ಮಳೆ ಇಲ್ಲ. ಸುತ್ತಮುತ್ತ ಎಲ್ಲ ಆಗೈತಿ. ನಮ್ಮ ಪ್ರವಚನದ ಏನದಲ್ಲ ವೇದಿಕೆ ಮತ್ತು ಆ ನಮ್ಮ ಆವರಣ ಅಲ್ಲಿ ಮಾತ್ರ ಮಳೆ ಇಲ್ಲ. ಉದ್ದೇಶ ಅಂತಂದ್ರೆ ನಾ ಪ್ರವಚನ ಮುಗಿಸ್ಕೊಂಡು ಹೋದ್ಮೇಲೆ ಅದು ಮಳೆ ಆಗ್ಬೇಕನ್ನುವಂತ ಆದೇಶ ಇರಬೇಕಲ್ಲ ಮೇಘರಾಜನಿಗೆ. ಆಯ್ತು, ಬರೋದು ಪ್ರವಚನ ಮಾಡೋದು. ಬೆಳಗ್ಗೆ ಪ್ರವಚನ ಮಾಡಿ ಹೋಗಿ ಮುಟ್ಟಿರ್ತಿದ್ವಿ, ಇಲ್ಲಿ ಮಳೆ ಬೀಳ್ತಿತ್ತು, ಪಾಳೆ ಹಾಕೋತಿತ್ತು, ಅದು ಮಳೆ ಅಲ್ಲೊಂದಿಷ್ಟು ಇಲ್ಲೊಂದಿಷ್ಟು ಇಲ್ಲೊಂದಿಷ್ಟು ಅಲ್ಲೊಂದಿಷ್ಟು. ಹೀಗೆ ನಿಸರ್ಗವೇ ಅವರ ನಿಯಂತ್ರಣದಲ್ಲಿ ರಿಮೋಟ್ ಕಂಟ್ರೋಲ್ ಅವ್ರ ಕೈಯಾಗಿತ್ತು. ಅಂತ ಯಾಕಿತ್ತು ಅಂತಂದ್ರೆ ನಿಸರ್ಗವನ್ನು ಪ್ರೇಮಿಸ್ತಿದ್ರು. ನನ್ನ ಮೇಲೆ ಈ ವ್ಯಕ್ತಿಗೆ ಪ್ರೇಮದ ಅಂತಂದ್ಮೇಲೆ ನಾವು ಈ ವ್ಯಕ್ತಿ ಮೇಲೆ ಪ್ರೇಮ ನೀಡಬೇಕನ್ನುವಂತಹ ಒಂದು ಪರಸ್ಪರಂ ಭಾವಯಂತಹ ಶ್ರೇಯ ಪರಮವಾಪ್ಷತ ಅನ್ನುವಂತಹ ಒಂದು ನಾಣ್ಣುಡಿ ಅವರೇ ಹೇಳ್ತಿದ್ರು. ಅವರ ಮಾತೇ ಇದು, ಪರಸ್ಪರಂ ಭಾವಯಂತಹ. ನಿಸರ್ಗವೇ ಒಂದಕ್ಕೊಂದು ಪೂರಕವಾಗಿರುವಾಗ ನಾವೇ ಇರಬಾರದು. ನಮ್ಮಲ್ಲಿ ವೈರತ್ವ ಯಾಕೆ, ಭಿನ್ನಾಭಿಪ್ರಾಯಗಳು ಯಾಕೆ, ಎಷ್ಟು ನಾವು ದ್ವೇಷವನ್ನು ಕಟ್ಕೊಂಡು ಎಲ್ಲಿ ಹೋಗೋದದ? ಜಗತ್ತಿನಲ್ಲಿ ಏನೋ ಭಗವಂತ ಒಂದಿಷ್ಟು ಆಯುಷ್ಯವನ್ನು ಕೊಟ್ಟಿದ್ದಾನೆ, ಇದ್ದು ಪ್ರೇಮದಿಂದ ಹೋಗಬೇಕು. ನೀರ ಮೇಲಿನ ಗುರುಳು ನಿಜವಲ್ಲ ಹೊರೆಯಲು ಯಾವಾಗ ಹೊಡಿತದ ಗೊತ್ತಿಲ್ಲ. ಆದರೂ ಸಹಿತ ನಾವು ಶಾಶ್ವತವಾಗಿ 1000 ವರ್ಷವೋ ಅಥವಾ ಎಷ್ಟು ವರ್ಷವೋ ಬಹಳ ವರ್ಷ ನಾವು ಇರೋದ್ರಿಂದ ನಾವು ತಿಳ್ಕೊಂಡಿದ್ದೇವೆ. ಆದ್ರೆ ಹಾಗೆ ಆಗುವುದಿಲ್ಲ. ಎಷ್ಟು ವಿಚಿತ್ರ ಅಂದ್ರೆ, ಒಬ್ಬ ತಾಯಿ ಒಂದು ಮಗುವಿಗೆ ಜನ್ಮ ಕೊಟ್ಲು ಅಂತಂತಂದ್ರೆ ಜನ್ಮ ಕೊಟ್ಟಾಳ ಇವತ್ತ, ಮುಂದೆ 3 ತಾಸಿಗೆ ತಾಯಿ ಸಾಯ್ತಾಳ, ಮಗು ಉಳ್ಬೇಕು. ತಾಯಿ ಸಾಯ್ತಾಳ, ಮಗು ಉಳ್ಬೇಕು. ಯಾವಾಗ ಯಾರ್ದು ಏನೋ ಗೊತ್ತಿಲ್ಲ. ಕೆಲವು ಸಂದರ್ಭದಲ್ಲಿ ತಾಯಿಯ ಹೊಟ್ಟೆಯಲ್ಲೇ ಮಗು ಸತ್ತು ಹೋಗಿಬಿಟ್ಟಿರ್ತದೆ, ಅಷ್ಟೇ ಆಯುಷ್ಯ ಅಂತಕ್ಕಂಥ. ಅದಕ್ಕಾಗಿ ಎಲ್ಲವೂ ಕೂಡ ಜಗತ್ತು ಅನ್ನುವಂಥದ್ದು ಯಾವಾಗ ಏನು ಗೊತ್ತಿಲ್ಲ ನಮಗೆ. ಸ್ಟೇಜ್ ಬಿಟ್ಟು ಇಳಿತೀವಿ ಅಂತ ನಮ್ಗೆ ಗ್ಯಾರಂಟಿ ಇಲ್ಲ. ಒಳ್ಳೆ ಮತ್ತೆ ಕುರ್ಚಿ ಮೇಲೆ ಕೂಡ್ತೇವೆ ಅನ್ನೋ ಗ್ಯಾರಂಟಿ ಇಲ್ಲ.
ಪ್ರತಿಯೊಂದು ಸಾಮಾನಕ್ಕೂ ಇದು ಮಾಹಿತಿಗೆ ಒಂದು ಗ್ಯಾರಂಟಿ ಕಾರ್ಡ್ ವಾರಂಟಿ ಕಾರ್ಡ್ ಐತಿ. ಇದಕ್ಕೆ ಯಾವ್ದೈತಿ ಈ ಗ್ಯಾರಂಟಿ ಕಾರ್ಡ್? ಏನೂ ಇಲ್ಲ, ಯಾವಾಗ ಬಿದ್ದು ಹೋಗ್ತದೋ ಗೊತ್ತಿಲ್ಲ. ಆದರೂ ಸಹಿತ ಇರುವಷ್ಟು ದಿವಸ ಎಲ್ಲರ ಜೊತೆಗೂ ಕೂಡ ನಾವೆಲ್ಲರೂ ಕೂಡ ಹೇಗಿರಬೇಕು ಅಂತಂತಂದ್ರೆ ಜಗತ್ತಿನ ಮೇಲೆ ಯಾರು ಉಳಿದಿಲ್ಲ. ಸಾಮಂತ ಶ್ರೀಮಂತ ಧೀಮಂತ ಸೇನಾನಿ ಏನಾದರೂ ಇವರ ಕಾಲದಲ್ಲಿ ಎಲ್ಲಿ ಗುರು ತೆರೆದ ನೆಲೆಯತ್ತ ವೈದು ಬಿಸಿಟುವ ಕಾಲ ಸ್ಥಿರವೆನ್ನುವುದಾವುದಿದೆ ಮುದ್ದುರಾಮ. ಯಾವುದು ಸ್ಥಿರವಾಗಿದೆ? ಅದು ಒಂದೇ ಒಂದು ಸ್ಥಿರವಾಗಿರ್ತಕ್ಕಂಥದ್ದು ಪ್ರೀತಿ, ಪ್ರೇಮ, ವಿಶ್ವಾಸ. ಇಷ್ಟಿಟ್ಕೊಂಡು ಹೋದ್ವಿ ಅಂದ್ರೆ ಅದರ ಮುಂದೆ ಇನ್ನು ಯಾವುದೈತಿ? ಮಕ್ಕಳು ದೊಡ್ಡವರಾಗ್ತಾರೆ, ಕಲಿತಾರ, ದೊಡ್ಡವರಾಗ್ತಾರ, ಏನೇನೋ ಆಗ್ತಾರ. ಆದ್ರೆ ಜೋಪಾಸನ ಮಾಡಿರ್ತಕ್ಕಂಥ ತಂದೆ ತಾಯಿಗಳನ್ನ ಮರೀತಾರ. ಎಲ್ಲೈತಿ ಪ್ರೀತಿ ಅಂತಕ್ಕಂಥದ್ದು? ಯಾರ ಪರದೇಶ ಆಗಿದ್ದೀವಿ ನಾವು ಇವತ್ತು ದಿವಸ? ಎಲ್ಲೆಲ್ಲೋ ಹೋದಾರ ಮಕ್ಕಳು, ನಾವಿಲ್ಲಿ ಪರದೇಶಕ್ಕೆ. ನಾವು ಬಹಳಷ್ಟು ಇಚ್ಛಾಪಟ್ಟು ಕಲಿಸ್ಕೊಂಡಿದ್ದೇವೆ. ಮಕ್ಕಳು ದೊಡ್ಡವರಾಗಲಿ, ಅವ್ರು ಹಂಗಾಗಲಿ ಹಿಂಗಾಗಲಿ ಏನೇನೋ ಪರಿಶ್ರಮ ಪಟ್ಟು ಬಹಳ ಆಯಾಸ ಪಟ್ಟು ಏನೇನೋ ಮಾಡಿಕೊಂಡು ಮಕ್ಕಳನ್ನು ಉದ್ಧಾರ ಮಾಡಿದ್ದೇವೆ. ಆದರೆ ಎಷ್ಟು ವಿಚಿತ್ರ ಅಂತಂದ್ರೆ ಆ ಮಕ್ಕಳು ಪರದೇಶದಲ್ಲದಾರ, ಇಲ್ಲಿ ನಾವು ಪರದೇಶಿಗಳಾಗಿ ಇಲ್ಲಿ ಕೊಳಿತಾ ಇದ್ದೇವೆ. ಒಂದು ಹಿಡಿ ಮಣ್ಣು ಹಾಕ್ಲಿಕ್ಕೆ ಬರ್ಲಿಕ್ಕೆ ಸಹಿತ ಅವರಿಗೆ ಸಮಯ ಅಂತಕ್ಕಂಥದ್ದಿಲ್ಲ. ಅಷ್ಟು ಪರದೇಶಿಗಳೇ ನಾವು. ವಿಚಾರ ಮಾಡ್ಕೊಂಡು ಆ ವಾತ್ಸಲ್ಯ ಎಲ್ಲಿ ಹೋಯಿತು? ಆ ಪ್ರೀತಿ ಎಲ್ಲಿ ಹೋಯಿತು? ಈ ರೀತಿಯಾಗಿರ್ತಕ್ಕಂಥ ಪ್ರೀತಿಯನ್ನ, ವಿಶ್ವಾಸವನ್ನ ಯಾವಾಗ 25 ಲಕ್ಷ ಜನರಿಗೆ ಹೋಗಿ ಮನೆಗೆ ಹೋಗಿ ಎಂದು ಬಿಟ್ಟಾಗಿದ್ರು ಅಪ್ಪಗಳು. ಕರೆ ಹೇಳಿ ನೋಡೋದು, ಯಾರ ಮನೆಗೆ ಬಂದಿದ್ರು? ಎಲ್ಲೋ ಯಾವುದೋ ಮೂಲೆಯಲ್ಲಿ ಕೂತುಕೊಂಡು ಹರಕ ಸೀರೆ ಉಟ್ಕೊಂಡು ಕೇಳಿರ್ತಕ್ಕಂತಹ ಅನೇಕ ಜನ ಮುದುಕಿಯರು ಬಂದು ಅಲ್ಲಿ ಬಂದು ದರ್ಶನ ತಗೋತಾರ. ಕೊನೆಯ ದಿವಸ ಅಂತಂದ್ರೆ ಆ ಪಾರ್ಥಿವ ಶರೀರದ ಅಂತಿಮ ದರ್ಶನ ಮಾಡ್ಕೋತಾರ ಅಂತಂದ್ರೆ ಯಾವ ಮುದುಕಿ ಹತ್ರ ಹೋಗಿ ಅವ್ರು ಎಂದು ಹೇಳಿದ್ರು. ಆದರೆ ಒಂದೇ ಒಂದು ಈ ಹೆಣ್ಣು ಮಕ್ಕಳ ಬಗ್ಗೆ ಎತ್ತರ ನಾನೆಷ್ಟು ಪೂಜ್ಯಂತೆ ತತ್ರ ನಡಂತೆ ದೇವತಃ ಅನ್ನುವಂಥ ವಾಕ್ಯವನ್ನು ಇಟ್ಕೊಂಡು ಆ ರೀತಿಯಾಗಿರ್ತಕ್ಕಂಥ ನಾರಿಯರ ಪೂಜೆ ಆಗಬೇಕಂತಕ್ಕಂಥ ಮಾತನ್ನು ಹೇಳಿದಾಗ ಅನೇಕರ ಕಣ್ಣೀರು ಹಾಕಿರ್ತಕ್ಕಂಥ ಘಟನೆಗಳನ್ನು ನಾವು ನೋಡ್ತೇವೆ. ಪ್ರವಚನದಲ್ಲಿ ಎಲ್ಲೋ ಕೂತವು ಪ್ರವಚನ ವೇದಿಕೆಯನ್ನು ಹಿಡಿದುಕೊಂಡೆ ಗಾಡಿಗೆ ಹಾಕೊಂಡು ಹತ್ತಿದ್ರು. ಯಾರು ಬಿಟ್ಟಾದ್ರು? ಅವ್ರಿಗೆ ಉಳ್ಳವರು ಬಿಟ್ಟೆ ಆದರು, ಆದ್ರೆ ಇಲ್ಲ ಆದ್ರೆ ಯಾರು ಬಿಟ್ಟಾಗಿಲ್ಲ. ಆದರೂ ಸಹಿತ ಎಷ್ಟೋ ಜನ ಬಡವರು ನಿರ್ಗತಿಕರು ಬಂದವರು ಎಲ್ಲವೂ ಬಿದ್ದು ಬಂದು ಕೊನೆಯ ದರ್ಶನ ಪಾನ ಮಕ್ಕೊಂದು ಅಂತ ತಿಳ್ಕೊಂಡು ಅವ್ರು ಬಂದು ದರ್ಶನ ಮಾಡ್ಕೊಂಡು ಹೋಗ್ತಿದ್ರು. 20-25 ಲಕ್ಷ ಜನ ದರ್ಶನ ಮಾಡ್ಕೋತಾರಂತಂದ್ರೆ ಯಾರು ಮನೆಗೆ ಹೋಗಿದ್ರು? ಅವರು ಮನೆಗೆ ಹೋಗಿಲ್ಲ, ಮನಸ್ಸಿಗೆ ಹೋಗಿ ಮುಟ್ಟಿದಾರ. ಅದಕ್ಕಾಗಿದ್ದಾರೆ ಎಂತ ಮಹತ್ವರು. ಇಲ್ಲ ಅನ್ನೋ ಹಾಗಿಲ್ಲ ಇದ್ದ ನಮ್ಮೆಲ್ಲರ ಮಧ್ಯದಲ್ಲಿ. ಆದರೆ ನೋಡ್ತಕ್ಕಂಥ ದೃಷ್ಟಿ ಬೇಕಷ್ಟೇ, ನಮಗೆ ನೋಡುವಂಥ ಅನುಭವ ಬೇಕು. ಅಂತಹ ಮಹಾನುಭಾವರು ಹುರುಳಿ ತಾನು ಹೇಗೆ ಹುರಿಸ್ಕೊಂಡು ಹೋದು ಹೊಳ್ಳೆ ಮರಳೆ ಅದು ಹುಡ್ಲಿಲ್ಲವೋ, ಸುಟ್ಟ ಹಗ್ಗ ಮತ್ತೆ ನಮ್ಮ ಕೈಗೆ ಸಿಗಲಿಲ್ಲವೋ, ಹಾಗೆ ಈ ದೇಶಕ್ಕೆ ಈ ಜಗತ್ತಿಗೆ ಬಂದಿರತಕ್ಕಂಥ ಅಪ್ಪಗಳು ಮಹಾವಿಜ್ಞಾನಿಗಳು ಇಬ್ಬರ ಒಂದು ಸಾಂಗತ್ಯ ಎಷ್ಟು ಅದ್ಭುತ ಅಂತಂದ್ರೆ ಮಲ್ಲಿಕಾರ್ಜುನ ಅಪ್ಪ ಅವರು ವೈರಾಗ್ಯದ ನಿಧಿ. ಅವರು ಹಾಗೆ ಬಹಳ ದೊಡ್ಡವರು. ಅಂತಹ ಮಹಾನುಭಾವರ ದರ್ಶನ ಈ ಊರಿಗೆ, ಕೃಷ್ಣಾ ಕಿತ್ತೂರಿಗೆ ಬಹುತೇಕ ಸುಮಾರು 75 ವರ್ಷಗಳ ಹಿಂದೆ ಬಂದು ಹೋಗಿರ್ತಕ್ಕಂಥ ಮಹಾನುಭಾವರು ಪೂಜ್ಯ ಮಲ್ಲಿಕಾರ್ಜುನ ಅಪ್ಪ ಅವರು. ಸಿದ್ದೇಶ್ವರ ಅಪ್ಪ ಅವರು ಹೇಳಿದರು, ನಿಮ್ಮ ಊರಿಗೆ ಕೃಷ್ಣಾ ಕಿತ್ತೂರಿಗೆ ಅಪ್ಪಗಳು ಬಂದು ಹೋಗಿ 75 ವರ್ಷ ಆಗಿದೆ, 75ನೇ ವರ್ಷದ್ದು ಅದನ್ನು ಒಂದು ಏನಾದರೂ ಸಮಾರಂಭ ಮಾಡಿ ಅಂತ ತಿಳ್ಕೊಂಡು ಹೇಳಿದ್ರು. ಆದರೆ ಅದು ಆಯ್ತಲ್ಲ, ಆದರೆ ಅದು ಅವ್ರು ಇರಬೇಕಾಗಿದೆ, ಇದ್ದಾಗ ಮಾಡಬೇಕಾಗಿದೆ. ಅದು ಇಚ್ಛೆ ಅಂತಕ್ಕಂಥದ್ದು ಯಾಕೋ ಏನೋ ಈ ಕೃಷ್ಣಾ ನದಿಗುಂದ್ರೆ ಸ್ವಲ್ಪ ಪ್ರೇಮ ಅಂತಕ್ಕಂಥದ್ದು ಬಹಳ ಪ್ರೇಮ. ಅಂತ ಪ್ರೇಮವನ್ನು ಕಳಿಸಿರ್ತಕ್ಕಂಥ ನೀವುಗಳೆಲ್ಲರೂ ಕೂಡ ಈ ಕೃಷ್ಣೇ ಪವಿತ್ರ ಅಂತ ಇಲ್ಲಿರ್ತಕ್ಕಂಥ ಪಕ್ಕದಲ್ಲಿರ್ತಕ್ಕಂತಹ ಕೃಷ್ಣೇ ಹಲವು ಮಾತೇನು ನೀನು ಒಲಿದು ಪಾದವನ್ನೆತ್ತ ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ. ಇದೇನು ಹಲವು ಹೋಗ್ಯಾದಲ್ಲ, ಕೃಷ್ಣೇ ಪಾವನವಾಗಿರ್ತಕ್ಕಂತಹ ಕ್ಷೇತ್ರ ಆಗಿ ಹೋಯಿತು. ಆ ಕಡೆಯಿಂದ ಈ ಕಡೆಗೆ ನಾವಿನೊಳಗೂ ಬಂದರು. ಒಂದ್ಸಲ ಏನೋ ಲಕ್ಷ್ಮೀ ಯಾವುದೋ ಒಂದು ಜನ ಹೋಮ ಇದ್ದ ವಿಠಲ್ ಬಂದಿದ್ವಿ, ಅವಾಗ ನಾವೆಲ್ಲ ಅಲ್ಲಿ ಬಂದಿದ್ವಿ, ಬೋಟ್ನಾಗ ಬಂದಿದ್ವಿ ನಾವು. ಅಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಅವರಿತ್ತು. ಆ ಶಕ್ತಿ ಇಲ್ಲಿ ಬಂತು. ಮಲ್ಲಿಕಾರ್ಜುನ ಅಪ್ಪವರು ಬಂದರು, ಮತ್ತೆ ರಾಮನಗಟ್ಟಿಯ ಗುರುಬಸವ ಸ್ವಾಮಿಗಳು ಅವರು ಕೂಡ ಇಲ್ಲಿ ಬಂದಿರ್ತಕ್ಕಂಥವ್ರು, ಮಹಾಲಿಂಗ ಸ್ವಾಮಿಗಳು, ಬಹಳಷ್ಟು ಜನ ಮಹಾತ್ಮರು ಬಂದು ಹೋಗಿರ್ತಕ್ಕಂಥ ಈ ಸ್ಥಾನ ಇರೋದ್ರಿಂದ ನಿಮ್ಮ ಊರಲ್ಲಿ
ಕೃಷ್ಣ ಕಿತ್ತೂರಲ್ಲಿ ಒಂದು ಸುಂದರವಾಗಿರ್ತಕ್ಕಂಥ ಆಶ್ರಮ ನಿರ್ಮಾಣ ಆಗಿ ಯೋಗ್ಯರಾಗಿರ್ತಕ್ಕಂಥ ಸಮರ್ಥರಾಗಿರ್ತಕ್ಕಂಥ ನಿಮ್ಮ ಹೊರಮಂದಿರಗಳಲ್ಲಿ ಸದಾ ವಾಸ ಮಾಡತಕ್ಕಂಥ ಒಬ್ಬರು ತ್ಯಾಗಮೂರ್ತಿಗಳು ಸಿಕ್ಕಾರಲ್ಲ ನಿಮ್ಮ ಪುಣ್ಯ ಅಂತಕ್ಕಂಥದ್ದು. ಬಸವೇಶ್ವರ ಮಹಾಸ್ವಾಮಿಗಳವರು ಐನಾಪುರ ಕೃಷ್ಣ ಕಿತ್ತೂರ ಎರಡೂ ಆಶ್ರಮಗಳ ಅಧಿಪತ್ಯವನ್ನು ವಹಿಸಿಕೊಂಡು ಯಾವುದೂ ಕೂಡ ಅನುಚೂರ್ಣವಾಗಿ ಯಾವುದೂ ಕೂಡ ಅಲ್ಲಿ ವ್ಯಕ್ತಿ ಆಗಲಾರದ ಹಾಗೆ ಆ ಆಶ್ರಮಗಳನ್ನು ನೋಡ್ಕೊಂಡು ಬರ್ತಕ್ಕಂಥ ಜವಾಬ್ದಾರಿ ಅವರದ್ದಾಗಿದೆ. ಅಪ್ಪ ಅವರ ಆಶೀರ್ವಾದ, ಅವರ ಊಟ ಮಾಡಿಸ್ತಕ್ಕಂಥದ್ದು, ಪ್ರಸಾದವನ್ನು ಮಾಡತಕ್ಕಂಥ ಕೈಂಕರ್ಯವನ್ನು ಕೈಕೊಂಡು ಅವರ ಪ್ರೀತಿಗೆ ಪಾತ್ರರಾಗಿರ್ತಕ್ಕಂಥ ಪೂಜ್ಯರು ನಿಮ್ಮೆಲ್ಲರ ಆರಾಧ್ಯ ದೇವರಾಗಿದ್ದಾರೆ. ಸದ್ಗುರು ಪರಮಾತ್ಮ ಅವರಿಗೆ ಆಯುಷ್ಯ ಆರೋಗ್ಯ ಕೊಟ್ಟು ಇನ್ನಷ್ಟು ಭಕ್ತ ಸಮೂಹ, ಕಟ್ಟಡ ಬೇಕಾಗಿಲ್ಲ ನಮಗೆ, ಭಕ್ತ ಸಮೂಹವೇ ನಮ್ಮ ಕಟ್ಟಡ ಅಂತಕ್ಕಂಥದ್ದು. ಆ ಹೃದಯ ಮಂದಿರಗಳೇ ನಮ್ಮ ಜಾಗೃತವಾಗಿರ್ತಕ್ಕಂಥ ದೇವಸ್ಥಾನಗಳು, ಗರ್ಭಸ್ಥ ಗುಡಿಗಳು, ಅಂತಹ ಒಬ್ಬ ಮಹತ್ವವನ್ನು ಪಡ್ಕೊಂಡಿದ್ದ ನೀವೆಲ್ಲರ ಬಹಳ ಪುಣ್ಯ ಅಂತಕ್ಕಂಥ ಮಾತನ್ನು ಹೇಳ್ತಾ, ಯಾವಾಗ ಕಲಿತಿರ್ತಾರೆ ನಾವು ಬರ್ತಿರ್ತೇವೆ ಅವಾಗ, ಆದರೆ ಏನೋ ಒಂದು ಆತ್ಮೀಯ ಸಂಬಂಧ ಅಂತಕ್ಕಂಥದ್ದು ಎತ್ತನ ಮಾಮರ ಎತ್ತನ ಹೋಗಿದೆ ಎಂಬಂತ ಆ ಸಂಬಂಧ ಇದೆ. ಆ ಸಂಬಂಧವನ್ನು ನಾವೆಲ್ಲ ಇಟ್ಟುಕೊಂಡು ಹೋಗೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ, ಬಹುತೇಕ ನಾನು ನಮ್ಮ ಸಂಚಾಲಕರ ಇಷ್ಟರಿಗೆ ಹೇಳಿದ್ದೆ, ನಾನು ಮಾತಾಡೋದಲ್ಲ ಬರೀ 10 ನಿಮಿಷ ಮಾತಾಡ್ತೇನೆ ಅಂತ ಹೇಳಿದ್ದೆ. ಬಹುತೇಕ ಅಷ್ಟ ಮಾತಾಡಿರ್ಬೇಕಂತ ತಿಳ್ಕೊಳ್ತೇನೆ ನಾನು. ನನಗೆ ಯಾಕೋ ಅಷ್ಟು ಇದು ಸೊಗಸಿಲ್ಲ, ಆದರೂ ಸಹಿತ ಅವ್ರು ಬಹುತೇಕ ಅವ್ರು ಹೇಳಿದಕ್ಕೆ ಹೇಳೇನೋ, ಅವ್ರು ಇಬ್ಬರು ಕೂತ್ಕೊಂಡು ಅವ್ರು ಮುಗಿಸ್ಯಾನೋ, ಯಾರು ಅಥವಾ ನೀವು ಮುಗಿಸಿರೋ, ದೇವತೆಗಳೆಲ್ಲ ಕೂತಿರ್ 36 ಕೋಟಿ ದೇವತೆಗಳು ಕೂತಿರಲ್ಲ ಮುಂದೆ, 33 ಕೋಟಿ ದೇವತೆಗಳು ಕೂತಿರ್ ನೀವೆಲ್ಲ. ಬಹಳ ಸಂತೋಷ. ಮನೆಯಲ್ಲಿ ಮಕ್ಕಳನ್ನು ಚೆನ್ನಾಗಿ ಪಾಲನೆ ಪೋಷಣೆ ಮಾಡಿ ಒಳ್ಳೆಯ ವಿದ್ಯೆಯನ್ನು ಕೊಡಿ. ಒಂದು ಮಾತನ್ನು, ಕೊನೆಯ ಮಾತನ್ನು ಹೇಳಿ ಇಚ್ಛೆ ಪಡ್ತೇನೆ. ಯಾವ ಚಿಕ್ಕ ಮಕ್ಕಳಿಗೂ ಕೂಡ ನೀವು ಆದಷ್ಟು ಕುರುಕುರಿ ತಿನ್ನಿಸ್ಬಾರ್ದು. ಕುರುಕುರಿ ಅದೊಂದು ಮಾತು, ಉಳಿದದೇನು ಬೇಕರಿ ಫುಡ್ ತಿನ್ನಿಸ್ಕೊಡ್ರಿ. ಕುರುಕುರಿ ಯಾಕೆ ತಿನ್ನಿಸ್ಬಾರ್ರಿ ಅಂತಂದ್ರೆ, ಯಾಕೆ ಕೊಡಬಾರ್ರಿ ಅಂತಂತಂದ್ರೆ, ನಾನು ಪ್ರಾಯೋಗಿಕವಾಗಿ ನಾನು ಹೇಳ್ತೇನೆ, ಅದನ್ನು ನೀವು ಒಂದು ದೀಪಕ್ಕೆ ಹಿಡಿದು ಸುಡ್ರಿ, ನಿಮ್ಮ ಪ್ಲಾಸ್ಟಿಕ್ ಚೀಲ ಹಿಡಿದು ಅದನ್ನು ಸುಟ್ಟರೆ, ಪ್ಲಾಸ್ಟಿಕ್ ಸುಟ್ಟರೆ ಹೆಂಗೆ ಮುಟ್ಟಿರ್ತದಲ್ಲ ಹಂಗೆ ಮುಟ್ಟಿರ್ತದದು ಪೂಜೆ ಆಗೋದಿಲ್ಲ. ಅದು ಏನು ಮಾಡ್ತದಂದ್ರೆ, ಎಳೆಯ ಮಕ್ಕಳಿಗೆ ನೀವು ಕೊಟ್ಟಂಥ ರುಚಿ, ಅದು ರುಚಿ ಹತ್ತೋಂಗೆ ಮಾಡ್ಯಾರ ಕಂಪನಿಯವರು, ಆಸೆ ತೋರಿಸ್ಯಾರ ಅವರು. ಮೀನಿಗೆ ಗಾಣವಾಗದಾರ, ಆದರೆ ಮೀನು ಸಾಯ್ತಿದ್ರೆ ಮೀನು ಗೊತ್ತಿಲ್ಲ. ಯಾಕೆ ಹೇಳ್ತೀನಿ ಅಂದರೆ, ದೊಡ್ಡವರು ಆದಮೇಲೆ, ವಯಸ್ಕರ ಆದಮೇಲೆ ಸಂತಾನಹೀನತೆ ಬರೋದು ಕುರುಕುರಿ. ಕುರುಕುರಿಯಿಂದ ಸಂತಾನಹೀನತೆ ಬರುತ್ತೆ. ಅದಕ್ಕಾಗಿ ದಯವಿಟ್ಟು ಮತ್ತೆ ಏನಾದ್ರು ಬೇಕರಿ ಫುಡ್ಸ್ ಕೊಡಿಸ್ಲಿ, ಬೇಡ ಅಂತಲ್ಲ, ಕುರುಕುರಿಯನ್ನು ಹೊರತುಪಡಿಸಿ ಮಕ್ಕಳಿಗೆ ಆರೋಗ್ಯದ ದೃಷ್ಟಿಯಿಂದ ಅದನ್ನು ಮಾಡಿಕೊಡ್ರಿ. ಆಮೇಲೆ ಒಳ್ಳೆಯ ಸಂಸ್ಕಾರವನ್ನು ಕೊಡ್ರಿ. ನಿಮ್ಮ ಜೊತೆಗೆ ಬರುವ ಹೊತ್ತಿನೊಳಗೆ ಮಠಕ್ಕೆ ಆಶ್ರಮ ಕರ್ಕೊಂಡು ಬಂದೆ ಅಂದರೆ ಮಕ್ಕಳಿಗೆ ನೋಡ್ರಿ, ಆ ಮಕ್ಕಳು ಭಗವದ್ಗೀತೆ ಶ್ಲೋಕಗಳನ್ನು ಹೇಳಿದರು. ಆ ರೀತಿಯಾಗಿರ್ತಕ್ಕ ಒಂದು ಸಲ ನಿಮಗೆ ಭಗವದ್ಗೀತೆ ಒಂದು 2 ಶ್ಲೋಕ ಬಂದರೆ ಸಾಕು. ನಿಮ್ಮ ಮಕ್ಕಳಿಗೆ ಬರೀ 1-2 ಶ್ಲೋಕ ಬಂದರೆ ಸಾಕು. ಭಾಷೆ ಸುಧಾರಿಸೋದ್ರಿಂದ ವಾಣಿ ಸುಧಾರಿಸ್ತದೆ, ಜೊತೆಗೆ ಒಳ್ಳೆಯ ಸಂಸ್ಕಾರ ಅಂತಕ್ಕಂಥದ್ದು. ಕೃಷ್ಣ ಒಳ ಕೂತ್ಕೊಂಡು ಕೆಲಸ ಮಾಡ್ತಾನೆ, ಗುರು ಅಂತಕ್ಕಂಥವ್ರು ಒಳ ಕೂತ್ಕೊಂಡು ಕೆಲಸ ಮಾಡ್ತಾನೆ. ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಕೊಡ್ರಿ. ಮುಂದೆ ಹೋಗಿ ಅದೇ ಮಕ್ಕಳು ಯುವಕರಾಗ್ತಾರೆ. ಯುವಕರು ಹಾದಿ ತಪ್ಪಬಾರ್ದು. ಮೊನ್ನೆ 31ನೇ ತಾರೀಕಿನ ದಿವಸ ಹೊಸ ವರ್ಷ ಅಂತ ತಿಳ್ಕೊಂಡು ಆಚರಣೆ ಮಾಡ್ತಕ್ಕಂಥವ್ರು ನಿಮಗೆಲ್ಲ ಗೊತ್ತದೋ ಇಲ್ಲೋ ಬಿಟ್ಟದೋ ಗೊತ್ತಿಲ್ಲ, ಪೇಪರ್ನ ನೋಡ್ರಿ, ಎಷ್ಟು ಕೋಟಿ 1000 ಕೋಟಿ ಆದಾಯ ಒಂದೇ ದಿವಸದಲ್ಲಿ ಆಗಿದೆ ಸರ್ಕಾರ. ಎದರಿಂದ ಅಂತಂದ್ರೆ ಹಳೆ ಕುಡುಕಿನಿಂದಲ್ಲ, ಹೊಸ ಕುಡುಕಿನಿಂದ ಹೊಸದಾಗಿ ಅಡ್ಮಿಷನ್ ಮಾಡಿಸ್ತಾರೆ. ಹೌದು, ಈ ವಿಶೇಷವಾಗಿರ್ತಕ್ಕಂತಹ 2 ಸಲ ಅಡ್ಮಿಷನ್ ಆಗ್ತಾವ ಕುಡುಕರಿಗೆ. ಒಂದು ಡಿಸೆಂಬರ್ 31, ಇನ್ನು 2ನೇದು ಗಣಪತಿ ಹೋಗೋ ದಿವಸ ಹೊಸ ಕುಡುಕರು ಅಡ್ಮಿಷನ್. ದಯವಿಟ್ಟು ಅದು ಆಗಬಾರದು. ಭವಿಷ್ಯತ್ತಿನಲ್ಲಿ ಮಕ್ಕಳು ಚೆನ್ನಾಗಿ ಬೆಳಿಬೇಕು, ಯುವಕರು ಬೆಳಿಬೇಕು ಅಂತ ತಿಳ್ಕೊಂಡು ಇಚ್ಛೆ ಇಟ್ಕೊಳ್ಳಿ. ಅಧ್ಯಾತ್ಮ ಅಂದ್ರೆ ಬರೀ ಅಧ್ಯಾತ್ಮ ಅಷ್ಟೇ ನಾವು ಹೇಳೋದಿಲ್ಲ, ಸಮಾಜ ಉಳಿಬೇಕಲ್ರಿ, ನಮ್ಮ ಯುವ ಪೀಳಿಗೆ ಉಳಿಬೇಕು, ಮಕ್ಕಳು ಉಳಿಬೇಕು, ನಾರಿಗಳ ಮಾತೆಯರ ಒಂದು ಇದು ಉಳಿಬೇಕಲ್ಲ, ಶಕ್ತಿ ಉಳಿಬೇಕು. ಆ ಒಂದು ಶಕ್ತಿಯನ್ನು ಇಟ್ಕೊಂಡು ಹೋಗಲಿ ಅಂತ ತಿಳ್ಕೊಂಡು ಹೇಳ್ತಾ, ಈ ಒಂದು ವಾತಾವರಣವನ್ನು ಕಲ್ಪಿಸಿ ಇಷ್ಟೊಂದು ಅದ್ಭುತ ಕಾರ್ಯ ಮಾಡ್ತಕ್ಕಂಥ ಬಸವೇಶ್ವರ ಮಹಾಸ್ವಾಮಿಯವರಿಗೆ ನಾನು ಅಭಿನಂದನೆಗಳಲ್ಲಿ ಹೇಳಿ ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ಶರಣಾರ್ಥಿಗಳು.